ಜಗತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಆನತ ಜನವ ಕಾವುದು ಗದುಗಿನ ವೀರ ನಾರಾಯಣ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಡೆಯ ಜಾಡರು ಮೆಚ್ಚುವಂತಿರೆ ನೆಲೆಗೆ ಪಂಚಮಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮಶ್ರುತಿಯ ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮೀ ಸತ್ವಗುಣಾದಿ ದೇವತೆ ಅಮರ ವಂದಿತ ಪಾದ ಪಂಕರು ಹೇಗೆ ವೇದ ಮಾತೆಯೇ ವಿಶ್ವತೋಮುಖೇ ಐದು ಭೂತಾಧಾರಿಯ ನಿಪ ಈ ದ್ವಾದಶಾತ್ಮ ಜ್ಯೋತಿರೂಪಿಯೇ ನಾದೆ ಶಾರದೆಗೆ ನರ್ತಿಸುಗೆ ನಲಿದೊಲಿದೆಂದ ಜಿಹ್ವೆಯಲಿ ಶಾರದೆಗೆ ನರ್ತಿಸುಗೆ ನಲಿದು ಒಲಿದು ನಲಿದೊಲಿದೆಂದ ಜಿಹ್ವೆಯಲಿ ರಾಯಧನುಜಘರಟ್ಟ ಅಂಬೋಜಾಯತಾಕ್ಷನ ಖಾತಿಯನು ರಾಯಧನುಜಘರಟ್ಟನ ಅಂಬೋಜಾಯತಾಕ್ಷನ ಖಾತಿಯನು ಗಾಂಗೇಯ ಭಯಭಕ್ತಿ ಗೆಲಿದನು ವರ ಸುದರ್ಶನವ ಎಲ್ಲರಿಗೂ ನಮಸ್ಕಾರ. ನಿರ್ವಿಘ್ನದಾಯಕನಾದಂತಹ ಗಣಪತಿಗೆ ನಮಸ್ಕರಿಸುತ್ತಾ ಅಕ್ಷರ ದೇವತೆಯಾದಂಥ ಶಾರದೆಗೆ ನಲಿದೊಲಿದು ಎಮ್ಮ ಜಿಹ್ವೆಯಲ್ಲಿ ವರ್ತಿಸುವಂತೆ ಪ್ರಾರ್ಥನೆ ಮಾಡುತ್ತಾ ಇಂದು ನಾವು ಪ್ರಸ್ತುತಪಡಿಸುವಂಥ ಕುಮಾರವ್ಯಾಸ ಭಾರತದ ಆರಾಧ್ಯ ದೇವನಾದಂಥ ಗದುಗಿನ ವೀರ ನಾರಾಯಣನಿಗೆ ನಮಸ್ಕರಿಸುತ್ತಾ ಇವತ್ತಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇಂದು ಆಯ್ದುಕೊಂಡಿರ್ತಕ್ಕಂತಹ ಭಾಗ ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ ಚಕ್ರಗ್ರಹಣ ಎನ್ನುವಂತಹ ಸನ್ನಿವೇಶದ್ದು. ಅಂಬೋಜಾಯತಾಕ್ಷನ ಖಾತಿಯನು ಗಾಂಗೇಯ ಗೆಲಿದನು. ಅಂದರೆ ಶ್ರೀಕೃಷ್ಣನಿಗೆ ಬಂದಂತಹ ಆ ಸಿಟ್ಟನ್ನ ಭೀಷ್ಮ ಗೆದ್ದಂತಹ ಒಂದು ವಿವರಣೆ ಇದು. ದೇವರಿಗೆ ಸಿಟ್ಟು ಬಂದರೆ ನಮ್ಮದು ಗೆಲ್ಲಿಕ್ಕೆ ಆಗೋದಿಲ್ಲ, ದೇವರನ್ನು ಗೆಲ್ಲಿಕ್ಕೆ ಆಗೋದಿಲ್ಲ. ಆದರೆ ಗಾಂಗೇಯ ಗೆದ್ದ ಹೇಗೆ ಅಂತಂದರೆ ಅವನ ಶಕ್ತಿಯಿಂದ ಅಲ್ಲ, ಭಕ್ತಿಯಿಂದ ಗೆದ್ದ. ಅದನ್ನು ಕುಮಾರವ್ಯಾಸ ಕವಿ ಬಹಳ ಹೃದಯಂಗಮವಾಗಿ ವಿವರಿಸಿದ್ದಾನೆ. ಭಯಭಕ್ತಿಯಲ್ಲಿ ಗೆಲಿದನು ವರ ಸುದರ್ಶನಮ.
ಅದು ಹೇಗೆ ಎನ್ನುವುದನ್ನು ಈಗ ಕಥೆಯ ವಿಸ್ತಾರದಲ್ಲಿ ನಾವೆಲ್ಲ ಕಾಣಬಹುದು. ಇದು ವೀರರಸ ಹಾಗೂ ಭಕ್ತಿರಸದ ಸಮನ್ವಯದಲ್ಲಿದೆ. ನೇರವಾಗಿ ನಾವು ಕಥೆಯನ್ನು ಆರಂಭಿಸುವಾಗ ಕುರುಕ್ಷೇತ್ರ ಮಹಾಸಂಗ್ರಾಮದ 3ನೇ ದಿವಸದ ಬೆಳಿಗ್ಗೆಗೆ ಬರ್ತಾ ಇದ್ದೇವೆ. ದಿನವೆರಡು ಹಿಂದಾದುದು ಅಲ್ಲಿಂದ. ದಿನವೆರಡು ಹಿಂದಾದುದು ಇದು 3ನೆಯ ದಿವಸದ ಬಹಳ ವಿಗ್ರಹದ ಅನುಮಲಾಲಿಸುರಾಯ ಜನಮೇಜಯ ಮಹೀಪಾಲ ದಿನಪನುದಯಾಚಲದ ಚಾವಡಿವನೆಗೆ ಬರೆ ಬಲವೆರಡು ಗಳಗರ್ಜನದಿ ಬಂದೊಡ್ಡಿದವು ಕಳನುಳು ಕತಿಯ ಪಡಪಿನಲಿ. ಪ್ರಪಂಚದಲ್ಲಿ ನಿತ್ಯ ನೂತನವಾದಂತಹ 5 ವಿಶೇಷ ಸಂಗತಿಗಳಲ್ಲಿ ಭಾರತ ಕಥೆ ಒಂದು. ಅದರ ಪ್ರತಿ ಪುಟವೂ ಕೂಡ ರೋಮಾಂಚಕವಾದದ್ದೇ. ಅದರಲ್ಲಿ ಕುರುಕ್ಷೇತ್ರದ ಮಹಾಸಂಗ್ರಾಮ 18 ದಿವಸಗಳು ಏನು ನಡೆಯಿತು, ಅದರ ಪ್ರತಿಯೊಂದು ದಿವಸದಲ್ಲಿಯೂ ಅತ್ಯಂತ ರೋಚಕವಾದಂತಹ ಕಥೆಗಳಿದ್ದಾವೆ. ಭೀಷ್ಮರು ಕೌರವನ ಸೇನಾಧಿಪತಿಗಳು. ಯುದ್ಧ ಆರಂಭವಾಗಿದೆ, 2 ದಿವಸ ಆಯಿತು. ಮಹತ್ತರವಾದಂಥ ಘಟನೆಗಳೇನೂ ನಡೆಯಲಿಲ್ಲ. ಹಾಗಂತ 2ನೇ ದಿವಸದ ಅಂತ್ಯದಲ್ಲಿಯೂ ಕೂಡ ಸೋಲು ಕೌರವನಿಗಾಯಿತು ಅಂತಲೇ ವಿವರಣೆ ಇದೆ. ವಿಶೇಷವಾದಂಥ ಸೋಲು ಗೆಲುವು ಅಂತ ಏನಾಗಿದ್ರು ಕೂಡ ಒಂದಷ್ಟು ಬಲವನ್ನು ಕೌರವ ಕಳ್ಕೊಂಡಿದ್ದ. ಈಗ ದಿನವೆರಡು ಹಿಂದಾದುದು, ಹಿಂದೋಗೋದು ಹಿಂದೆ ಹೋಗ್ಬಿಡ್ತು. 3ನೇ ದಿವಸದ ಬಹಳ ವಿಗ್ರಹದ ಅನುವನಾಲಿಸುವಂಥ ಜನಮೇಜಯ ರಾಯನಿಗೆ ಕಥೆ ಹೇಳ್ತಾ ಇದ್ದಾರೆ. 3ನೇ ದಿವಸ ಒಂದು ವಿಶೇಷವಾದಂಥ ಘಟನೆ ನಡೆಯಿತು ಅಂತ. ಏನು ಘಟನೆ? ಸೂರ್ಯೋದಯ. ಈ ಮಹಾಕವಿಗಳೆಲ್ಲ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನಾವು ಕಂಡ ಹಾಗೆ ಕಾಣೋದಿಲ್ಲ, ವಿವರಿಸೋದಿಲ್ಲ. ಕವಿಗಳ ಶಕ್ತಿ ಇರೋದೇ ಮೊಟ್ಟ ಮೊದಲಿಗೆ ಪ್ರಕೃತಿಯ ವರ್ಣನೆಯಲ್ಲಿ, ಅದರಲ್ಲಿಯೂ ಸೂರ್ಯೋದಯ ಸೂರ್ಯಾಸ್ತ. ಇದೇ ಒಂದು ಕಾವ್ಯದಲ್ಲಿ ಕುಮಾರವ್ಯಾಸ ಅದೆಷ್ಟು ವಿಭಿನ್ನವಾದಂಥ ರೀತಿಯಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳನ್ನು ಚಿತ್ರಿಸ್ತಾನೆ. ಬಹಳ ಅದ್ಭುತ. ಸೂರ್ಯೋದಯ ಸೂರ್ಯಾಸ್ತಗಳು ಕೇವಲ ಕಣ್ಣಿಗೆ ಕಾಣುವಂತಹ ಒಂದು ಅಸ್ತ ಉದಯ ಅಲ್ಲ, ಅದರ ಜೊತೆಗೆ ಭಾವನಾತ್ಮಕ ಸಂಬಂಧ ಇದೆ. ಕಥೆ ನಡೆಯುವಾಗ ಕಥೆಗೆ ಹೊಂದಿಕೊಂಡ ಹಾಗೆ ಕವಿ ಅದನ್ನು ವರ್ಣಿಸ್ತಾ ಹೋಗ್ತಾನೆ. 2ನೇ ದಿವಸದ ಸೂರ್ಯಾಸ್ತವನ್ನು ಕುಮಾರವ್ಯಾಸ ಹೇಳಿದ್ದಾನೆ. ಸೋಲು ಕುರುಪತಿಗಾಯಿತು, ಕಿರಣದ ಗೂಳಯವು ಪಡುವಣ ಸಮುದ್ರಕ್ಕೆ ತೆಗೆಯಲು. ಸೂರ್ಯ ಕಿರಣಗಳೆಲ್ಲ ಪಡುವಣ ಸಮುದ್ರಕ್ಕೆ ಗೂಳಯವನ್ನು ತೆಗೆದು, ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಂತ. ಈಗ ಸೂರ್ಯೋದಯ 3ನೇ ದಿವಸದ್ದು. ಹಿಂದಿನ ದಿವಸದ ಸೂರ್ಯಾಸ್ತವನ್ನು ವಿವರಿಸಿದಂಥ ಕುಮಾರವ್ಯಾಸ ಈ ಹಿಂದಿನ 3ನೇ ದಿವಸ ಸೂರ್ಯೋದಯವನ್ನು ಹೇಳ್ತಾನೆ. ದಿನಪನು ಉದಯಾಚಲದ ಚಾವಡಿವನೆಗೆ ಬರೆ. ಒಂದು ಮನೆ ಒಳಗಡೆ ಇದ್ದವನು ಈಗ ಚಾವಡಿ ಮನೆಗೆ ಬಂದ ಅಂತಂದ್ರೆ ಹೊರಗಡೆ ಪ್ರಕಾಶಿಸಿಕೊಳ್ತಾ ಇದ್ದಾನೆ ಅಂತ. ಈಗ ನಾವು ನೋಡುವಾಗ ಯಜಮಾನರು ಚಾವಡಿ ಮನೆಗೆ ಬಂದು ಅಂತಂದ್ರೆ ಅಂದಿನ ಕಾರ್ಯಕಲಾಪಗಳು ಆರಂಭವಾಗುತ್ತೆ ಅಂತ. ಎಷ್ಟು ಸುಂದರವಾದ ಶಬ್ದ ಅದು, ಚಾವಡಿ ಮನೆಯ ಮುಂಭಾಗಕ್ಕೆ ಬಂದ ಅಂತ. ಹಾಗೆ ಸೂರ್ಯ ಉದಯ ಆಗ್ತಿದ್ದ ಹಾಗೆ ಇಲ್ಲಿದ್ದವರಿಗೆ ಇನ್ನೇನು ಕೆಲಸ? 18 ಅಕ್ಷೋಹಿಣಿ ಸೈನ್ಯ ಬಂದು ಸೇರ್ಕೊಂಡಿದೆ. ಯುದ್ಧಕ್ಕೆ ತಾ ಮುಂದು ನಾ ಮುಂದು ಅಂತ ಹೇಳಿ ಗುಂಪು ಕಟ್ಟಿಕೊಂಡು ಎರಡೂ ಬಲಗಳು ಸಹ ಗಳಗರ್ಜನದಿ, ಏನು ಅವರ ಗಂಟ್ಲು ಕಿತ್ತು ಹೋಗ್ಬೇಕು, ಹರಿದೋಗ್ಬೇಕು, ಆ ರೀತಿಯಾದಂಥ ಗರ್ಜನೆಯನ್ನು ಮಾಡ್ಕೊಳ್ತಾ ಬಂದು ಒಡ್ಡಿದವು ಕಳನೋಡು. ಆ ಯುದ್ಧ ಭೂಮಿಯಲ್ಲಿ ಬಂದು ಸೇರಿಕೊಂಡು, ಹಾಗೆ ಸೇರಿಕೊಳ್ಳುವಾಗ ಆ ಸೈನಿಕರಲ್ಲಿ ಇದ್ದಂತಹ ಒಂದು ಮನಸ್ಥಿತಿಯನ್ನು ಕುಮಾರವ್ಯಾಸ ಹೇಳ್ತಾನೆ. ಜೋಳವಾಳಿಯೋಳು ಉಂಡು ಮಾಡಿದ ಸಾಲವನ್ನು ತಲೆಗಳಲ್ಲಿ ತಿದ್ದಿದರು. ಇದು ಒಂದು ಕಾಲದ ಸಾಮಾಜಿಕ ಮೌಲ್ಯ. ಜೋಳವಾಳಿ ಅಂದರೆ ಒಡೆಯನ ಅನ್ನಕ್ಕೆ ನಾವು ಸಲ್ಲಿಸಬೇಕಂತ ಋಣ. ಅದು ಸಾಕಿದ ಒಡೆಯರಿಗಾಗಿ ತಮ್ಮ ಜೀವವನ್ನು ಕೊಡುವಂಥ ಒಂದು ವೀರ ಪದ್ಧತಿ, ಒಂದು ಸಾಮಾಜಿಕ ಮೌಲ್ಯ ಆಗಿತ್ತದು. ಅದನ್ನು ಜೋಳವಾಳಿ ಅಂತ ಕರಿತಿದ್ರು. ಅದಕ್ಕೆ ಎಲ್ಲ ಸೈನಿಕರು ಕೂಡ ಬದ್ಧರಾಗಿದ್ದರು. ತಮ್ಮ ಜೀವ ಹೋಗೋದನ್ನು ಲೆಕ್ಕಿಸ್ತಾ ಇರಲಿಲ್ಲ. ಒಡೆಯನಿಗಾಗಿ ದುಡಿಯಬೇಕು, ಪ್ರಾಣ ಹೋದರೂ ಸರಿ ಅಂತ. ಆ ರೀತಿ ಜೋಳವಾಡಿಯಲ್ಲಿ ಇಷ್ಟು ದಿವಸ ಒಡೆಯನ ಅನ್ನವನ್ನು ಉಂಡಿದ್ರಲ್ಲ, ಆ ಸಾಲವನ್ನು ನಾವು ಈಗ ತೀರಿಸಬೇಕು, ಇದನ್ನು ಬಿಟ್ಟರೆ ನಮಗಿನ್ನು ಅವಕಾಶ ಇಲ್ಲ ಅಂತ ಹೇಳಿ ಅದನ್ನು ತಲೆಯಲ್ಲಿ ತುಂಬಿಕೊಂಡಿದ್ರಂತೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತವರಿಗೆ. ಯಾರೋ ಬಾಣ ಬಿಡ್ತಾರೆ, ತಾವು ಸಾಯ್ತೀವಿ, ಏನೂ ಇಲ್ಲ. ಯಜಮಾನರಿಗಾಗಿ ನಾವು ದುಡಿಯಬೇಕು, ಪ್ರಾಣವನ್ನು ಕೊಡಲಿಕ್ಕೂ ಸಿದ್ಧ ಇರಬೇಕು ಅಂತ. ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡಂತ ಅವರು ಯುದ್ಧರಂಗಕ್ಕೆ ಬರ್ತಾ ಇರುವಾಗ ಯುದ್ಧ ಭೂಮಿಯಲ್ಲಿ ಕೆಳಗೆ ಭೂಮಿ ಮೇಲಿರುವಂಥ ಸೈನಿಕರಿಗೆ ಈ ಮನಸ್ಥಿತಿ ಆದರೆ
ಮೇಲೆ ಆಕಾಶವೇ ಕಾಣ್ತಿರ್ಲವಂತೆ. ಗಗನ ಸುಭಟರ ಸಾಲೋಳು ಅಡಗಿತು ಚಿತ್ರವನಿಗೆ. ಇದೊಂದು ವಿಚಿತ್ರ ಅಂತ. ಯಾಕೆಂದ್ರೆ ಇಲ್ಲಿ ಯುದ್ಧವನ್ನು ಮಾಡಿ ಒಡೆಯನಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟವರು ಮೇಲೆ ಹೋಗ್ತಾ ಇದ್ರು. ಅವರನ್ನು ಎತ್ತಿಕೊಂಡು ಹೋಗ್ಲಿಕ್ಕಾಗಿ ಸುರಸ್ತ್ರೀ ಜಾಲವನ್ನು ಸೇರ್ಕೊಂಡ್ಬಿಟ್ಟಿತ್ತು. ಇಲ್ಲಿ ಯುದ್ಧ ಮಾಡ್ತಾರೆ, ಸಾಯ್ತಾರೆ, ಅವರು ಸುರಸ್ತ್ರೀಯರು ಬಂದು ದೇವಲೋಕ ಕರ್ಕೊಂಡು ಹೋಗ್ತಾರೆ. ಅವರುಗಳ ಆ ಸಂದಣಿಯಲ್ಲಿ ಆಕಾಶವೇ ಕಾಣ್ತಿರ್ಲಿಲ್ಲ. ಬಹಳ ವಿಚಿತ್ರ ಇದು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾನೆ. ಈ ರೀತಿಯಾಗಿ ಎಲ್ಲ ಸೈನಿಕರು ಕೂಡ ಎರಡು ಪಕ್ಷಗಳಲ್ಲಿ ಯುದ್ಧಕ್ಕೆ ಸಿದ್ಧವಾದರು. ನಮಗೆ ಮುಖ್ಯವಾಗಿ ಇವತ್ತು ಬೇಕಾಗಿದ್ದು ಕೌರವ ಸೇನಾಧಿಪತಿಯಾದಂಥ ಭೀಷ್ಮರ ಮನಸ್ಥಿತಿ, ಅವರ ಚರ್ಯೆ ಚಟುವಟಿಕೆ. ಈಗ ಭೀಷ್ಮರು ಹೇಳ್ತಾ ಇದ್ದಾರೆ, ಎಲ್ಲವೂ ಸಿದ್ಧವಾದ ಮೇಲೆ ಇವತ್ತಿನ ಯುದ್ಧವನ್ನು ನಾವು ಆರಂಭಿಸಬೇಕು ಅಂತ. ಬರಲಿ ಸಮರಕ್ಕೆ ಸಾತ್ಯಕಿಯ ನೀ ಕರೆಯನುತ ಬಿಲುದುಡುಕಿ ರಥದಲ್ಲಿ ಸರಿಸ ತಾಳ ಧ್ವಜವನೆತ್ತಿಸಿ ಸಮರಥರ ನೆರಹಿ ಸರಳ ತೂಗುತ ಮಾರು ಬಲವನು ತರುವಿನಿಂದನು ಭೀಷ್ಮನು ಸರಳ ತೂಗುತ ಮಾರು ಬಲವನು ತರುವಿನಿಂದನು ಭೀಷ್ಮನು ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಕೋಟಿ ಗಡಬಡಿಸೆ ಕೌರವ ಸೇನಾಧಿಪತಿಗಳಾದಂಥ ಭೀಷ್ಮಾಚಾರ್ಯರು ಬರಲಿ ಸಮರಕ್ಕೆ ಸಾತ್ಯಕಿ ಎನ್ನುತ್ತ. ಸಾತ್ಯಕಿ ಉಳಿದ ಯದುವೀರರೆಲ್ಲ ಕೌರವನ ಪಕ್ಷವನ್ನು ಸೇರಿದ್ರು ಕೂಡ ಕೃಷ್ಣನ ನೆರಳಾಗಿ ಪಾಂಡವ ಪಕ್ಷವನ್ನು ಸೇರ್ಕೊಂಡವನು. ಕೃಷ್ಣನಿಗೆ ಪರ್ಯಾಯವಾಗಿ ಕಾಣಿಸಿಕೊಳ್ತಾ ಇದ್ದಂಥ ಒಂದು ವ್ಯಕ್ತಿತ್ವ. ಭೀಷ್ಮರು ಇಲ್ಲಿ ಕೃಷ್ಣನನ್ನು ಆಹ್ವಾನಿಸ್ತಾ ಇಲ್ಲ, ಬರಲಿ ಸಾತ್ಯಕಿ ಸಮರಕ್ಕೆ ಎನ್ನುತ್ತಾ. ಬಹಳ ವಿಶೇಷ. ಯಾಕೆಂದ್ರೆ ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ ಇದ್ದಾನೆ, ಅರ್ಜುನ ಇದ್ದಾನೆ, ಬೇರೆ ಯಾರನ್ನು ಕೂಡ ಕವಿ ಸಂಕೇತಿಸಬಹುದಿತ್ತು. ಆದರೆ ಕೃಷ್ಣನ ಪಡಿ ನೆರಳಾಗಿರ್ತಕ್ಕಂಥ ಸಾತ್ಯಕಿಯನ್ನು ಭೀಷ್ಮರು ಕರೀತಾ ಇದ್ದಾರೆ. ಬರಲಿ ಸಮರಕ್ಕೆ ಸಾತ್ಯಕಿ ಎನ್ನುತ್ತಾ ತಮ್ಮ ರಥದಲ್ಲಿ ಕುಳಿತುಕೊಂಡು ತಮ್ಮ ಆ ವಿಶೇಷವಾದಂಥ ಧನುಸ್ಸನ್ನು ಕೈಲಿ ಹಿಡ್ಕೊಂಡಿದ್ದಾರಂತೆ. ಆಮೇಲೆ ತಮ್ಮ ರಥದ ತಾಳಧ್ವಜವನ್ನು ಎತ್ತಿ ಕಟ್ಟಿಸಿದರು. ಮೇಲೆ ಎದ್ದು ನಿಂತು ಕಾಣಬೇಕು. ದೂರದಲ್ಲಿದ್ದವರಿಗೆ ಭೀಷ್ಮರ ರಥ ಎಲ್ಲಿದೆ ಅಂತ ಗೊತ್ತಾಗಬೇಕು. ಭೀಷ್ಮರ ರಥದಲ್ಲಿದ್ದಂಥ ಲಾಂಛನ ತಾಳ. ಅಷ್ಟಾದ ಮೇಲೆ ಕೈಯಲ್ಲಿ ಧನುಸ್ಸನ್ನು ಹಿಡ್ಕೊಂಡು ಸರಳ ತೂಗುತ, ಅಂದರೆ ವಿರೋಧಿಯನ್ನು ಕೆಣಕೋದದು, ಹೀಗೆ ಹಿಡ್ಕೊಂಡು ಆಡಿಸೋದು, ಬೆರಳಿನಲ್ಲಿ ಬಾಣವನ್ನು ಹಿಡ್ಕೊಂಡು ಧೈರ್ಯ ಇದ್ದವರು ಮುಂದೆ ಬನ್ನಿ ಅಂತ ಪಂಥಾಹ್ವಾನ. ಸರಳ ತೂಗುತ ಕೇಳಿದ್ರು ಅಂತಂದರೆ ಆಹ್ವಾನವನ್ನು ಕೊಟ್ಟರು ಅಂತ ಪಂಥಾಹ್ವಾನವದು. ಹಾಗೊಂದು ಪಂಥಾಹ್ವಾನವನ್ನು ಕೊಟ್ಟಂಥ ಭೀಷ್ಮ ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಕೋಟಿ ಗಡಬಡಿಸಿ ಆ ಮಹಾಯೋಧರನ್ನು ಹೊಗಳಲಿಕ್ಕೆ, ಅರಸರನ್ನು ಹೊಗಳಲಿಕ್ಕೆ ಒಂದಷ್ಟು ಜನ ಇರ್ತಿದ್ರು. ಅವ್ರಿಗೆ ಉತ್ಸಾಹವನ್ನು ತುಂಬಲಿಕ್ಕೆ, ನೀವು ಅಂಥವರು ಇಂಥವರು ಇಂತಿಂಥ ಹೋರಾಟದಲ್ಲಿ ಇದ್ದವರು, ಅಂಥವ್ರನ್ನ ಗೆದ್ದಿದ್ದೀರಿ, ನಿಮ್ಮ ಶಕ್ತಿ ಏನು, ಹಾಗೆಲ್ಲ ಹೇಳುವಾಗ ವೀರರ ಆ ಉತ್ತೇಜನಕ್ಕೆ ಒದಗಿ ಉತ್ಸಾಹ ಹೆಚ್ಚುತ್ತೆ. ಹಾಗೆ ಭೀಷ್ಮರನ್ನು ಅವರೆಲ್ಲ ಹೊಗಳ್ತಾ ಇರುವಾಗ ಭೀಷ್ಮ ಇನ್ನಷ್ಟು ಹೆಚ್ಚಿಕೊಂಡ. ಮೊದಲೇ ಇದ್ದ ಉತ್ಸಾಹ, ವಿರೋಧಿಗಳನ್ನು ಕೆಣಕಿದ್ದು, ಸ್ತುತಿಪಾಠಕರು ಇವರನ್ನು ಹೊಗಳ್ತಾ ಇದ್ದು, ಹೀಗೆಲ್ಲ ತುಂಬಿಕೊಂಡ ಮೇಲೆ ಭೀಷ್ಮ ಯುದ್ಧಕ್ಕೆ ನಿಂತ ಸ್ಥಿತಿಯಲ್ಲಿ ಹೇಗೆ ಕಾಣ್ತಿದ್ದ ಅಂತಂದ್ರೆ, ಕಾಲಯಮನೋ ಭೀಷ್ಮನೋ ಕಾಲಯಮನೋ ಭೀಷ್ಮನೋ ಪಡಮೇಳವೇ ಮಜ ಭಾಪು ಮಾರಿಯ ತಾಳಿಗೆಗೆ ತುತ್ತಾದವೇ ತಡಬೇಕೆದೆಗೆ ಎನ್ನುತ್ತ ಆಳು ಮುರಿದುದು ಮೋಹರದ ಭೂಪಾಲಕರು ಗುರಿಯೊಡೆದು ದೊರೆಗಳ ಮೇಲೆ ಬಿಸುಡರು ವೀರ ಗಂಗಾತನು ಜನ ಉಪಟಳ. ಹೀಗೆ ಉತ್ಸಾಹಿತನಾದಂಥ ಭೀಷ್ಮ ತರುಬಿನಿಂದನೂ ಮಾರುಬಲವನ್ನು, ಈ ಪಾಂಡವ ಪಕ್ಷದ ಎಲ್ಲರನ್ನು ಕೂಡ ತರುಬಿದ, ಅಂದರೆ ಅವರನ್ನು ಕೊಚ್ಚಿ ಕಳೀತಾ ಬಂದ. ಆಗ ಭೀಷ್ಮನನ್ನು ನೋಡ್ತಾ ಇದ್ದವರಿಗೆ ಇವನೇನು ಭೀಷ್ಮನೋ ಅಥವಾ ಮತ್ಯಾರೋ ಅಂತ ಅನಿಸಿ ಹೋಯ್ತಂತೆ. ಕಾಲಯಮನೋ ಭೀಷ್ಮನೋ, ಏನು ಯಮನೇ ಇಲ್ಲಿ ಬಂದು ಅವತಾರ ಎತ್ಕೊಂಡು ಎಲ್ಲರನ್ನೂ ಕಳಿಸ್ತಾ ಇದ್ದಾನೋ ಎನ್ನುವಂಥ ಆಶ್ಚರ್ಯ ಮೂಡುವ ಹಾಗಿತ್ತು ಅಂತ. ಕಾಲಯಮನೋ ಭೀಷ್ಮನೋ ಫಡ ಮೇಳವೇ, ಹಾಗಾದ್ರೆ ಅವರಿವರು ಒಂದಾಗಿ ಬಿಟ್ರೆ
ಮಾರಿಯ ತಾಳಿಗೆಗೆ ತುತ್ತಾದವೆ. ಈಗ ನಮ್ಮನ್ನೆಲ್ಲ ಮಾರಿ ನಾಲಿಗೆಯನ್ನು ಚಾಚಿಕೊಂಡು ತಿನ್ಲಿಕ್ಕೆ ಬಂದ್ಬಿಟ್ಟಿದ್ದಾಳೋ ಎನ್ನುವ ಹಾಗೆ ಆ ಸ್ಥಿತಿ ನಮಗೆ ಒದಗಿ ಬಂದ್ಬಿಡ್ತಲ್ಲ. ಎಲ್ಲರೂ ನುಂಗಿ ನುಂಗಿ ಕಳೀತಾ ಇದ್ದಾನೆ. ತಡವೇಕೆ ತೆಗೆ ಎನ್ನುತ್ತ ಇಷ್ಟಾದ್ಮೇಲೆ ಇನ್ನು ನಮ್ಮ ಹತ್ರ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಳು ಮುರಿದುದು. ಆ ಮುಂಚೂಣಿಯಲ್ಲಿದ್ದಂತಹ ಕಾಲಾಳುಗಳು ಅವರೆಲ್ಲ ಒಂದ್ಸಾರಿ ಚದುರಿ ಹೋಗ್ಬಿಟ್ರು, ಅವರೆಲ್ಲ ಸೋತು ಹೋದ್ರು. ಆಮೇಲೆ ಈಗ ಆಳುಗಳು ಸೋತರು, ಸಾಮಾನ್ಯರು. ಆದರೆ ಆಳುಗಳ ನಂತರ ಇದ್ದಂತಹ ಅನೇಕ ಮಂದಿ ರಾಜರುಗಳಿದ್ರಲ್ಲ, ಭೂಪಾಲಕರು ಹುರಿಯೊಡೆದು ತಮ್ಮ ಧನುಸ್ಸಿನ ಹುರಿಯನ್ನು ತೆಗೆದ್ರಂತೆ. ಯುದ್ಧ ಮಾಡಲಿಕ್ಕೆ ಹೋಗುವಾಗ ಸಿಂಜಿನಿಗೆ ಆ ಹುರಿಯನ್ನು ಜೋಡಿಸ್ತಾರೆ, ಎಳೆದು ಕಟ್ತಾರೆ. ಯುದ್ಧದ ಸಿದ್ಧತೆ ಇದು, ತಾನು ಯುದ್ಧಕ್ಕೆ ಸಿದ್ಧ ಇದ್ದೀನಿ ಅಂತ. ಯುದ್ಧ ಕೈ ಸಾಗೋದಿಲ್ಲ, ತಾನು ಯುದ್ಧದಿಂದ ಹಿಂತೆಗೆದೆ ಅಂತ ಆದರೆ ಆ ನೇಣನ್ನು ಬಿಚ್ಚುತ್ತಾರೆ. ಒಬ್ಬ ಯೋಧ ನೇಣನ್ನು ಬಿಚ್ಚಿದ ಅಂತಂದ್ರೆ ನಾವು ಯುದ್ಧ ಮಾಡೋದಿಲ್ಲ ಅಂತ, ಅವನ್ನೇ ಬಾಣ ಪ್ರಯೋಗ ಮಾಡಬಾರ್ದು ಅಂತ. ಉದ್ದೇಶ ಏನು ಅಂತಂದ್ರೆ ತಮ್ಮ ತಮ್ಮ ಜೀವಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿ ಆ ಧನುಸ್ಸಿನ ನೇಣನ್ನ ಕೆಳಗೆ ಬಿಟ್ಟರು. ಆಮೇಲೆ ಈ ಗಂಗಾತನುಜನ ಉಪಟಳವ ತಮ್ಮ ಮೇಲಿನವರ ಮೇಲೆ ಹಾಕಿದರು. ಮೇಲೆ ದೊರೆಗಳ ಮೇಲೆ ಬಿಸುಟರು ಅಂತ ಅವ್ರ ಮೇಲೆ ಹಾಕುವಂತ ಏನು ವಸ್ತು ಅಲ್ಲ ಅದು. ಈ ಭೀಷ್ಮ ಮುನ್ನುಗ್ಗಿ ಬರ್ತಾ ಇದ್ದಲ್ಲ, ಆಕ್ರಮಣ ಮಾಡ್ತಾ ಇದ್ದಾನಲ್ಲ, ಇದನ್ನು ನಮ್ಮ ಹತ್ರ ಎದುರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ತಮಗಿಂತಲೂ ಮೇಲಿನವರು ಅಂತಂದ್ರೆ ಇಲ್ಲಿ ಯಾರು, ಪಾಂಡವ ಪಕ್ಷದಲ್ಲಿ ಅರ್ಜುನನೇ ಮೊದಲಾದವರು, ಅವ್ರಿಗೆ ಹೋಗಿ ದೂರಿಕೊಂಡ್ರು, ಅವರ ಮೇಲೆ ಬಿಸುಟ್ರು ಅಂತಂದ್ರೆ ನಮ್ಮ ಹತ್ರ ಆಗೋದಿಲ್ಲ, ನೀವೇ ಏನಾದರೂ ಭೀಷ್ಮನ ನೋಡ್ಕೊಳ್ಬೇಕು ಅಂತ ಇವರೆಲ್ಲ ಹಿಂಸರಿದ್ರು. ಆಗ ಪಾರ್ಥ ನಿಧಿರಾದ. ತೊಲಗು ಕಲಿ ಭೀಷ್ಮ ವೃದ್ಧರಿಗೆ ಭಟರ ಕೂಡಾವುದಂತರವು ಅಳಿಬಲರ ಹೆದರಿಸಿದ ಹೆಕ್ಕಳವೇಕೆ ಸಾರೆನುತ ತುಳುಕಿದನು ಕೆಂಗೋಲ ಜಲಧಿಯ ನೆಲನಗಾವುದು ದಿಕ್ಕದಾವುದು ಸಲನಭೋ ಮಂಡಲವದಾವುದೆನಲ್ಕೆ ಕಲಿಪಾರ್ಥ. ಆಗ ಮುಂದೆ ಬಂದಂತಹ ಪಾರ್ಥ ಮೊಟ್ಟ ಮೊದಲಿಗೆ ಭೀಷ್ಮನನ್ನು ಪಚಾರಿಸ್ತಾ ಇದ್ದಾನೆ. ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವಾಗ ಇನ್ನೊಬ್ಬರನ್ನು ಮಾನಸಿಕವಾಗಿ ಕುಗ್ಗಿಸೋದು, ಮೊದಲು ಅವರನ್ನೊಂದು ಅವಮಾನ ಅಂತಂದ್ರೆ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ಸಲುವಾಗಿ ಏನಾದರೂ ಹಾಸ್ಯ ಮಾಡೋದು ಅದೊಂದು ಪದ್ಧತಿ. ಅದು ಪಾರ್ಥ ಬಂದು ಹೇಳ್ತಾ ಇದ್ದಾನೆ, ತೊಲಗು ಕಲಿ ಭೀಷ್ಮ, ಏನ್ ಮುನ್ನುಗ್ಗಿ ಬರ್ತಾ ಇದೆಯಲ್ಲ, ಹೊರಟೋಗು ಹಿಂದಕ್ಕೆ ನೀನು. ವೃದ್ಧರಿಗೆ ಎಳಭಟರ ಕೂಡುವುದು ಆವುದಂತರ, ನೀನು ವಯಸ್ಸಾದವನು, ಹಣ್ಣು ಮುದುಕ, ನನ್ನಂತಹ ಒಬ್ಬ ಪ್ರಾಯದ ಹೊಂತಕಾರಿ ಎದುರು ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನಗೆ ನನಗೆ ಎಲ್ಲಿಯ ಸಮಾನತೆ, ಮುನ್ನುಗ್ಗಿ ಬರ್ತಾ ಇದೆಯಲ್ಲ, ನಿನ್ನ ವಯಸ್ಸೆಷ್ಟು ಅಂತ ಸ್ವಲ್ಪ ನೋಡ್ಕೊಳ್ಬಾರ್ದೆ. ನಮ್ಮಂತ ಎಳಭಟರ ಎದುರು ಯುದ್ಧ ಮಾಡುವಂತ ಕ್ಷಮತೆ ನಿನ್ನಲ್ಲಿಲ್ಲ, ತೊಲಗು. ಜೊತೆಗೆ ಹೇಳ್ದ, ಅಳಿಬಲರ ಹೆದರಿಸಿದ ಹೆಕ್ಕಳವೇಕೆ. ಈ ಸಾಮಾನ್ಯವಾದಂಥ ಭಟರು ಯಾರ ಮುಂದೆ ನಿಂತ್ಕೊಂಡಿದ್ರು 4 ಜನ, ಅವರನ್ನೆಲ್ಲ ನೀನು ಸೋಲಿಸಿದೆ ಅಂತ ಆದರೆ ಹೆಕ್ಕಳವೇಕೆ, ಅದೇನು ದೊಡ್ಡ ಹೆಚ್ಚುಗಾರಿಕೆಯೇ, ಸಾಕು ನಡೆ ಅಂತ ಹೇಳಿ ತುಳುಕಿದನು ಕೆಂಗೋಲ ಜಲದಿಯ. ತನ್ನಲ್ಲಿದ್ದಂತಹ ವಿಶೇಷವಾದಂತಹ ಕೂರ್ಗಣೆಗಳನ್ನು ಭೀಷ್ಮನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅವನು ಪಾರ್ಥ ಮುಂದಾದ. ಆ ಪಾರ್ಥ ಪ್ರಯೋಗಿಸಿದ ಬಾಣಗಳಿಂದ ಆ ಆವರಣವೆಲ್ಲವೂ ಕೂಡ ತುಂಬಿ ಹೋಗ್ಬಿಡುತ್ತಂತೆ. ನೋಡ್ತಾ ಇದ್ದವರಿಗೆ ನೆಲನದಾವುದು ದಿಕ್ಕದಾವುದು ಸಲೆ ನಭೋಮಂಡಲವದಾವುದು ಅಂತ ಗೊತ್ತಾಗಲಿಲ್ಲ ಅಂತ. ಎಲ್ಲಿ ದಿಕ್ಕಿದೆ, ಎಲ್ಲಿ ಭೂಮಿ ಇದೆ, ಎಲ್ಲವೂ ಕೂಡ ಪಾರ್ಥನ ಬಾಣಗಳಿಂದ ತುಂಬಿ ಹೋಗ್ಬಿಡುತ್ತವೆ. ಈಗ ಭೀಷ್ಮರ ಸರದಿ, ಅವರು ಪಾರ್ಥನನ್ನು ಕೊಂಚ ತಗ್ಗಿಸಬೇಕು. ಅದಕ್ಕಾಗಿ ಅವ್ರು ಹೇಳ್ತಾರೆ ಭೀಷ್ಮರು, ಊತುರೆ ಕಲಿ ಪಾರ್ಥ ವಿಷಿಖೌರಾತಮಯವಾಯಿತವನಿ ಊತುರೆ ಕಲಿ ಪಾರ್ಥ ವಿಷಿಖೌರಾತಮಯವಾಯಿತವನಿ ಕಾರ್ಮುಖ ಭೂತನಾಥನ ಗರುಡಿಯಲ್ಲ ಕಲಿತಮನೆ ನಿನಗೆ ಆತುಕೊಳ್ಳಾದಡೆಯನುತ ಕಪಿಕೇತನನ ಶರಹತಿಯನಾಂತು ಆ ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ. ಭೀಷ್ಮರು ಹೇಳಿದರು, ಪೂತುರೇ ಕಲಿಪಾರ್ಥ, ಭೇಷ್, ನಿನ್ನ ಈ ಪರಾಕ್ರಮಕ್ಕೆ ಬಾಣಗಳನ್ನು ಬಿಡುವಂತ ನಿನ್ನ ಈ ಚಮತ್ಕೃತಿಗೆ ನಾನು ಮೆಚ್ಚಿದ್ದೇನಪ್ಪ. ಏನೇ ಆಗಲಿ,
ನೀನು ಆ ಗುರುವಿನ ಬಳಿಯಲ್ಲಿ ಕಲಿತವನಲ್ವೇ, ಆ ವಿದ್ಯಾಶಾಲೆಯಲ್ಲಿ ಕಲಿತವನಲ್ವೇ? ಇದೊಂದು ಲೋಕಾರೂಢಿ. ಒಂದು ಒಳ್ಳೆ ವಿದ್ಯೆ ಪ್ರದರ್ಶನವನ್ನು ಮಾಡಿದರೆ ಅವನ ಗುರುಗಳು ಯಾರು ಅಂತ ಮೊದಲು ನೋಡ್ತಾರೆ. ಪಾರ್ಥನನ್ನು ಹೊಗಳುತ್ತಾ ಭೀಷ್ಮರು ಹೇಳ್ತಾರೆ, ಕಾರ್ಮುಕ ಭೂತನಾಥನ ಗರುಡಿಯಲ್ಲ ಕಲಿತ ಮರೆ ನಿನಗೆ. ನೀನು ಆ ಪರಮೇಶ್ವರನಲ್ಲಿ ವಿದ್ಯೆ ಕಲಿತವನಲ್ವೇ? ಪರಮೇಶ್ವರನಲ್ಲಿ ವಿದ್ಯೆ ಕಲಿಯಲಿಕ್ಕೆ ಅರ್ಜುನ ಓದದ್ದಿಲ್ಲ. ಇಂದ್ರಕೀಲಕದಲ್ಲಿ ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆಯುವ ಸಂದರ್ಭದಲ್ಲಿ ಒಂದ್ಸಾರಿ ಮುಖಾಮುಖಿ ಆಗಿತ್ತು. ಅವನೂ ಏನು ಪರಮೇಶ್ವರನಾಗಿ ಬಂದವನಲ್ಲ, ಅವನೊಂದು ಶಬರ ವೇಷವನ್ನು ಹಾಕ್ಕೊಂಡು ಬಂದಿದ್ದ. ಅವನು ಶಬರ ಅಂತ ತಿಳ್ಕೊಂಡು ಅರ್ಜುನ ಯುದ್ಧ ಮಾಡ್ತಾ ಇದ್ದ. ಇದು ಮುಂದೆ ಈ ಕವಿಗಳ ಕೈಗೆ ಸಿಕ್ಕಿ ಎಂಥ ಒಂದು ಚಿತ್ರಣವನ್ನು ತೆಗೆದುಕೊಂಡು ಬಿಡುತ್ತೆ ಅಂತಂದ್ರೆ, ನೀನು ಪರಮೇಶ್ವರನ ಕೈಯಲ್ಲಿ ಧನುರ್ವಿದ್ಯಾಭ್ಯಾಸ ಮಾಡಿದವನಲ್ವೇ, ಅಲ್ಲಿ ಕಲಿತ ಮೇಲೆ ಇಷ್ಟು ಬರಬೇಕು, ಯಾಕೆ ಅವನಲ್ಲಿ ಕಲಿತವನು ಅಂತ. ಈ ಈಶ್ವರ ಅಂತ ಹೇಳಿದರೆ ಎಲ್ಲ ವಿದ್ಯೆಗಳು ಈಶ್ವರನಲ್ಲಿ ಇದೆ, ಶಾಸ್ತ್ರಗಳು ಹಾಗೆ ಎಲ್ಲ ಶಸ್ತ್ರಗಳು ಕೂಡ ಪರಮೇಶ್ವರನಲ್ಲಿಯೇ ಇದೆ. ಒಂದು ಗಳಿಗೆ ಆ ಪರಮೇಶ್ವರನಲ್ಲಿ ಇಂದ್ರಕೀಲಕದಲ್ಲಿ ಇವನು ಯುದ್ಧ ಮಾಡಿದ್ದಕ್ಕೆ ಭೀಷ್ಮರು ಹೇಳಿ ಇವತ್ತು ಅವರನ್ನ ಚುಚ್ಚೋದು. ನೀನು ಅವನ ಹತ್ರ ಕಲಿತವನಲ್ವೇ, ಅಷ್ಟು ಕಲಿತ ಮೇಲೆ ಇಷ್ಟು ನೀನು ಮಾಡಿದ್ದು ಸರಿ ಆಯ್ತಪ್ಪ, ಆದರೆ ನನಗೆ ಇಷ್ಟು ಸಾಕಾಗೋದಿಲ್ಲ, ನಾನು ಇದನ್ನು ಮೀರಿದವನು, ಆತುಕೊಳ್ಳಾದಡೆ ಎನ್ನುತ್ತಾ ಈಗ ನಾನು ಬಾಣ ಪ್ರಯೋಗ ಮಾಡ್ತೇನೆ, ಇದನ್ನು ಸುಧಾರಿಸಲಿಕ್ಕೆ ನಿನ್ನ ಹತ್ರ ಆಗ್ತದೆಯೋ ನೋಡಿಕೊಳ್ಳು ಅಂತ ಹೇಳಿ ಆತುಕೊಳ್ಳಾದಡೆ ಎನ್ನುತ್ತಾ ಕಪಿಕೇತನನ ಶರಹತಿಯನಂತು ಆ ಅರ್ಜುನ ಬಿಡ್ತಕ್ಕಂಥ ಬಾಣಗಳನ್ನೆಲ್ಲ ಇವರು ಸುಧಾರಿಸಿಕೊಂಡು ತಿರುಗಿ ಇವರು ಬಾಣವನ್ನು ಪ್ರಯೋಗ ಮಾಡಿದರು. ಈ ಭೀಷ್ಮರ ಬಾಣ ಪ್ರಯೋಗಕ್ಕೆ ಕೃಷ್ಣ ಬೆರಗಾಗಿ, ಕೃಷ್ಣನಿಗೆ ಆಶ್ಚರ್ಯ ಆಗ್ಬಿಡ್ತಂತೆ, ಈ ಭೀಷ್ಮರಲ್ಲಿ ಈ ವಯಸ್ಸಿನಲ್ಲಿ ಇಷ್ಟು ಶಕ್ತಿ ಇದೆಯೋ ಅಂತ. ಅದು ಎಂತಹದು ಭೀಷ್ಮ ಬೆರಗಾಗಿ ಅಂತ ಹೇಳಿದ್ರೆ ಕುಮಾರವ್ಯಾಸ ಹೇಳ್ತಾನೆ, ವಿಲಯ ಮೇಘದ ಮೀಸಲಿವ ಮಳೆಗಾಲವೇನೆ. ಈ ಪ್ರಪಂಚವನ್ನೆಲ್ಲ ಲಯ ಮಾಡುವ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಒಂದು ಭಯಂಕರವಾದ ಮಳೆ ಬರುತ್ತಲ್ಲ, ಅಂತಹ ಮಳೆಗಾಲ ಇವೆನ್ನೂ ಹಾಗೆ ಭೀಷ್ಮರು ಬಾಣ ಪ್ರಯೋಗಗಳನ್ನು ಮಾಡಿದಿರುತ್ತೆ. ಅದರ ಅವಸ್ಥೆಯನ್ನು ಕುಮಾರವ್ಯಾಸ ಹೇಳ್ತಾನೆ, ಕುದುರೆ ಕಂಗೆಟ್ಟವೋ ಕುದುರೆ ಕಂಗೆಟ್ಟವೋ ಮುರಾರಿಯ ಹೃದಯ ಸಂಚಲವಾಯ್ತು, ಗಾಲಿಗಳ ದುರಿದವು ಗರುವಾಯಿ ಗೆಟ್ಟನು ಮೇಲೆ ಹನುಮಂತ. ಹೆದರಿದರು ನಾಯಕರು ಪಾಂಡವರ ದಟು ಮುರಿದುದು, ಸುರರು ಚಿಂತಿಸಿ ಕುದಿದರು, ಸುರರು ಚಿಂತಿಸಿ ಕುದಿದರು. ಅರ್ಜುನ ಪಕ್ಷಪಾತ ವ್ಯರ್ಥವಾಯ್ತೆಂದು. ಅದರ ಅವಸ್ಥೆಯನ್ನ ಕುಮಾರವ್ಯಾಸ ಹೇಳ್ತಾನೆ, ಕುದುರೆ ಕಂಗೆಟ್ಟವು. ಈ ಪಾರ್ಥನ ರಥದಲ್ಲಿದ್ದಂತಹ ಆ ದಿವ್ಯವಾದಂತಹ ಅಶ್ವಗಳಿಗೆ ಕಂಗೆಟ್ಟು ಮುಂದೆ ಏನ್ ಮಾಡಿ ಎಲ್ಲಿ ಹೋಗ್ಬೇಕು ಅಂದ್ರೆ ಗೊತ್ತಾಗಲಿಲ್ಲ. ಅಲ್ಲಿ ತನಕ ಮುನ್ನುಗ್ಗಿಕೊಂಡು ಹೋಗ್ತಾ ಇದ್ದಂಥ ಕುದುರೆಗಳು ಕಂಗೆಟ್ಟವು. ಸ್ವಲ್ಪ ಸ್ವಲ್ಪ ಏರಿಸ್ತಾ ಹೋಗ್ತಾನೆ ಕುಮಾರವ್ಯಾಸ. ಮೊದಲು ಕುದುರೆಗಳನ್ನು ತೋರಿಸೋದು, ಕುದುರೆ ಕಂಗೆಟ್ಟವು, ಮುರಾರಿಯ ಹೃದಯ ಸಂಚಲವಾಯಿತು. ಕೃಷ್ಣನಿಗೆ ಒಂದ್ಸಾರಿ ಎದೆಯಲ್ಲಿ ನಡುಕ ಹುಟ್ಟುಬಿಡ್ತಂತೆ. ತನ್ನ ಸಂಕಲ್ಪ ಏನಾಗ್ತದೆಯೋ ಮುಂದೆ ಈ ಭೀಷ್ಮನ ಯುದ್ಧದ ಗತಿಯನ್ನು ನೋಡಿದರೆ ತನ್ನ ಸಂಕಲ್ಪ ಏನಾಗ್ತದೆ ಅಂತ ಕೃಷ್ಣನಿಗೆ ಹೃದಯದಲ್ಲಿ ಸಂಚಲನವಾಯಿತು. ಆಮೇಲೆ ಗಾಲಿಗಳು ಅದುರಿದವು. ಈ ಪಾರ್ಥನ ರಥ ಅಂತಂದ್ರೆ ಸುಮ್ಮನೆ ಯಾವುದೋ ಬಡಿಗೆ ಮಾಡಿದ್ದಲ್ಲ, ಅದು ಅಗ್ನಿದತ್ತವಾದಂಥ ರಥ. ಅದು ಅಂತಹ ರಥವೇ ಒಂದು ಸಾರಿ ಗಾಲಿಗಳು ಕೂಡ ಅಲುಗಾಡಿ ಬಿಟ್ಟಂತೆ. ಇದೆಲ್ಲದಕ್ಕಿಂತಲೂ ಮೇಲೆ ರಥದ ಮೇಲೆ ಕುಳಿತಂತ ಹನುಮಂತ, ಅವನು ತ್ರೇತಾಯುಗದ ಮಹಾವೀರ. ಹನುಮಂತನನ್ನು ಮೀರಿಸಿದಂಥ ಶಕ್ತಿ ಮತ್ತೊಂದಿಲ್ಲ. ಗರುವಾಗಿಗೆಟ್ಟನು ಮೇಲೆ ಹನುಮಂತ ಕೂಡ ಒಂದ್ಸಾರಿ ಅಲ್ಲಾಡಿಬಿಟ್ನಂತೆ. ಇಷ್ಟೆಲ್ಲ ಆದಮೇಲೆ ಈ ಸಾಮಾನ್ಯವಾದಂಥ ನಾಯಕರೆಲ್ಲ ಅವರ ಸ್ಥಿತಿ ಏನಾಗಬೇಕು? ಹೆದರಿದರು ನಾಯಕರು ಹೆದರಿದರು. ಆಮೇಲೆ ದೇವತೆಗಳು ಈ ಪಾಂಡವ ಪಕ್ಷಪಾತಿಗಳಾಗಿ ಯುದ್ಧವನ್ನು ನೋಡ್ತಾ ಇದ್ರು. ಪ್ರತಿ ಕ್ಷಣಕ್ಕೂ ಕೂಡ ಈ ಪಾಂಡವರು ಗೆಲ್ಲಬೇಕು ಅಂತ ಅವರಿಗಿತ್ತು. ಸುರರು ಚಿಂತಿಸಿದರು ಅರ್ಜುನನ ಪಕ್ಷಪಾತ ವ್ಯರ್ಥವಾಯಿತೆಂದು. ಇಷ್ಟು ದಿವಸ ನಾವು ಪಾಂಡವರು ಗೆಲ್ಲಿ ಅರ್ಜುನ ಗೆಲ್ಲಿ ಅಂತ ಹೇಳ್ತಿದ್ವಲ್ಲ, ಇದು ವ್ಯರ್ಥ ಆಗೋಯ್ತು. ಇವತ್ತು ಗೆಲ್ಲೋದು ಭೀಷ್ಮನೇ. ಈ ರೀತಿಯಾಗಿ ಅವನು ಯುದ್ಧ ಮಾಡ್ತಾ ಇದ್ದಾನೆ, ಹಿಂಗೆಲ್ಲಿ ಗೆಲ್ತಾನೆ ಅರ್ಜುನ ಅಂತೇಳಿ ಸುರರು ಪಕ್ಷಪಾತ ನಮ್ದು ವ್ಯರ್ಥ ಆಗೋಯ್ತು ಅಂತ.
ಇಲ್ಲಿ ಮುಂದಕ್ಕೆ ಬರುತ್ತೆ. ಕರ್ಣಾರ್ಜುನ ಕಾಳಗ ಆಗುವಾಗ ಕುಮಾರವ್ಯಾಸ ಮತ್ತೆ ಹೇಳ್ತಾನೆ, ಈ ಪಕ್ಷಪಾತ ಅಂತ ಹೇಳೋದು ಈ ನಾವು ನೋಡ್ತೀವಿ. ಒಂದು ಪಂದ್ಯ ಆಗ್ತಾ ಇದ್ರೆ ಅಲ್ಲಲ್ಲೇ ಅಭಿಮಾನಿಗಳು ಇರ್ತಾರೆ, ಅಯ್ಯೋ ನಮ್ಮ ಪಕ್ಷ ಸೋಲ್ತಾ ಇದೆ ಅಂತ ಇವರು ಕೈ ಹೊಸಕೊಳ್ಳೋದಿಲ್ವೇ? ಹಾಗೆ ಸುರರು ಮೇಲ್ ಕೂತ್ಕೊಂಡು ಚಿಂತಿತರಾಗ್ಬಿಟ್ಟಿರುತ್ತೆ, ಅರ್ಜುನನ ಪಕ್ಷಪಾತ ವ್ಯರ್ಥ ಆಗೋಯ್ತು ಅಂತ ಹೇಳಿ. ಭೀಷ್ಮ ಆಪರಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದ. ಅದರ ನಂತರ ಕೆರಳಿದನು ಕಲಿ ಭೀಷ್ಮನು, ಅರ್ಜುನನು ರವಣೆಯ ಗೆಲುವರೇ. ಮುರಾರಿಯ ಭರವಸವ ತಗ್ಗಿಸಿದಡಲ್ಲದೆ ಕಾದಲರಿದೆನುತ ಹರಿಯ ಸಿರಿಯೊಡಲಿನಲಿ ಸರಳಿನ ಸರಿವಳೆಯ ಸೈಗರೆಗೆ. ಹರಿಯ ಸಿರಿಯೊಡಲಿನಲಿ ಸರಳಿನ ಸರಿವಳೆಯ ಸೈಗರೆಗೆ ಜೋಡಿನ ಸರಪಳೆಯ ಲಕ್ಕಾಡಿದವು ಕಲಿ ಭೀಷ್ಮನಂಬುಗಳು. ಕೆರಳಿದನು ಕಲಿ ಭೀಷ್ಮ. ಇಷ್ಟು ಮಾಡಿಯೂ ಕೂಡ ಭೀಷ್ಮ ಕೆರಳಿದ. ಯಾಕೆಂದ್ರೆ ಈ ಭೀಷ್ಮನ ಈ ಪರಿಯಾದಂತಹ ಯುದ್ಧದ ಗತಿಯನ್ನು ಕೃಷ್ಣ ತಗ್ಗಿಸ್ತಾ ಇದ್ದ. ಈ ಭೀಷ್ಮರ ಆ ಪರಾಕ್ರಮದ ಬಿಸಿ ಪಾಂಡವ ಪಾಳ್ಯಕ್ಕೆ ತಾಗದೇ ಇದ್ದಾಗೆ ಅರ್ಜುನನ್ನು ಮುಂದೊತ್ತಿಕೊಂಡು ಬರ್ತಾ ಇದ್ದ. ಭೀಷ್ಮರು ಆ ಪರಿಯಾಗಿ ಯುದ್ಧ ಮಾಡಿದರೂ ಕೂಡ ಅರ್ಜುನನ ಶಕ್ತಿಯೇ ಬೇರೆ ಇತ್ತು. ಅವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ, ಅರ್ಜುನ ಎಲ್ಲಿದ್ದಾನೋ ಅದನ್ನು ತಪ್ಪಿಸಿ ಆ ಪಾಳಯದ ಮೇಲೆ ಗುರಿ ಮಾಡ್ಕೊಂಡು ಬಾಣ ಪ್ರಯೋಗ ಮಾಡ್ತಾ ಇದ್ರು. ಭೀಷ್ಮರು ಮೊದಲು ಮಾಡಿದ ಪ್ರತಿಜ್ಞೆಯೂ ಅದೇ ಅಲ್ವೇ, ದಿವಸಕ್ಕೆ 10,000 ಜನರ ರಾಜರುಗಳನ್ನು ಕೊಲ್ತೇನೆ. ಅಲ್ಲಿ ಎಲ್ಲಿಯೂ ಅವರು ಅರ್ಜುನನನ್ನು ಕೊಲ್ತೇನೆ, ಧರ್ಮರಾಜನ ಕೊಲ್ತೇನೆ ಅಂತ ಹೇಳಿದ್ದಿಲ್ಲ. ಆದ್ದರಿಂದಲೇ ಪ್ರತಿ ದಿವಸವೂ ಭೀಷ್ಮರು ಯುದ್ಧ ಮಾಡುವಾಗ ಪಾಂಡವರನ್ನು ತಪ್ಪಿಸಿ ಉಳಿದ ಸಾಮಾನ್ಯರ ಮೇಲೆ ಗುರಿ ಮಾಡ್ಕೊಂಡು ತಮ್ಮ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ರು. ಕೃಷ್ಣ ಏನು ಮಾಡಿದ ಈಗ ಅಂತಂದ್ರೆ, ಭೀಷ್ಮರ ಈ ಪರಾಕ್ರಮವನ್ನು ತಾನು ತಗ್ಗಿಸಬೇಕು ಅಂತ ಹೇಳಿ ಅವ್ರು ಯಾವ ಕಡೆಗೆ ಹೋದ್ರು ಆ ಕಡೆಗೆ, ಎಡಕ್ಕೆ ಹೋದ್ರೆ ಎಡಕ್ಕೆ, ಬಲಕ್ಕೆ ಹೋದ್ರೆ ಬಲಕ್ಕೆ, ಭೀಷ್ಮ ಎಲ್ಲೆಲ್ಲಿ ತಿರುಗುತ್ತಾ ಇದ್ದನೋ ಅಲ್ಲಲ್ಲಿಯೇ ತನ್ನ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಭೀಷ್ಮರಿಗೆ ಸಿಟ್ಟು ಬಂತು. ಇದು ಸಾರಥಿಯ ಚಮತ್ಕೃತಿ, ತನ್ನ ಈ ಪರಿಯ ಪ್ರಯತ್ನ ವ್ಯರ್ಥವಾಗ್ತಾ ಇದೆ ಅಂತ ಹೇಳಿ ಭೀಷ್ಮರಿಗೆ ಸಿಟ್ಟು ಬಂತು. ಅವರು ಯೋಚನೆ ಮಾಡಿದರು, ಅರ್ಜುನನ ಉರವಣೆಯ ಗೆಲುವರೆ. ಈ ಅರ್ಜುನನನ್ನು ತಾನು ಗೆಲ್ಲಬೇಕು ಅಂತಂದ್ರೆ ಮುರಾರಿಯ ಭರವಸವ ತಗ್ಗಿಸಿದ ಅಲ್ಲದೆ ಸಾಧ್ಯವಿಲ್ಲ ಅಂತ. ಈಗ ಅರ್ಜುನ ಈ ಪರಿಯಾಗಿ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನ ಮಾಡಿದ್ರೆ ಕೃಷ್ಣ ಮಾಡಿಸ್ತಾ ಇರೋದು. ಅರ್ಜುನನನ್ನು ಗೆಲ್ಲಬೇಕು ಅಂತಂದ್ರೆ ಮೊದಲು ಕೃಷ್ಣನನ್ನು ಗೆಲ್ಲಬೇಕು ತಾನು ಅಂತ ಹೇಳಿ ತೀರ್ಮಾನ ಮಾಡಿದಂತ ಅವರು ಹರಿಯ ಸಿರಿ ಒಡಲಿನಲ್ಲಿ ಸರಳಿನ ಸರಿವಳೆಯ ಸೈಗರೆ ಕೃಷ್ಣನ ಮೇಲೆ ಬಾಣ ಪ್ರಯೋಗಕ್ಕೆ ಆರಂಭ ಮಾಡಿಬಿಟ್ರು. ಇಲ್ಲೇ ತನಕ ಅವ್ರು ಹಾಗೆ ಮಾಡಿದ್ದಿಲ್ಲ. ಅರ್ಜುನನ ಗುರಿ ಮಾಡ್ತಾ ಇದ್ರು, ಸೈನ್ಯವನ್ನು ಗುರಿ ಮಾಡ್ತಾ ಇದ್ರು. ಈಗ ಹಾಗಲ್ಲ, ಕೃಷ್ಣನ ದೇಹದಲ್ಲಿ ಬಾಣಗಳು ನಾಟಿಕೊಳ್ಳುವ ಹಾಗೆ ತಮ್ಮ ಧನುರ್ವಿದ್ಯೆ ಪ್ರಯೋಗವನ್ನು ಆರಂಭ ಮಾಡಿಬಿಟ್ರು. ಜೋಡಿನ ಸರಪಣಿಯ ಲಕ್ಕಾಡಿದವು ಕಲಿ ಭೀಷ್ಮನಂಬುಗಳು. ಈ ಯುದ್ಧಕ್ಕೆ ಹೋಗುವಾಗ ಸೈನಿಕರಾಗಲಿ ಸಾರಥಿಗಳಾಗಲಿ ಎದುರುಗಡೆಯಲ್ಲಿ ಕವಚಗಳನ್ನು ಕಟ್ಟಿಕೊಳ್ತಾರೆ. ಜೋಡು ಅಂತ ಹೇಳಿದ್ರೆ ಕವಚ. ಆ ಕವಚವನ್ನು ಕೂಡ ಭೇದಿಸಿಕೊಂಡು ಭೀಷ್ಮನಂಬುಗಳು ನಾಟಿಕೊಳ್ತಾ ಇದ್ದಾವಂತೆ. ಆಮೇಲೆ ಮತ್ತೆ ರಥವನ್ನು ಹರಿಸಿ ಭೀಷ್ಮನ ಹತ್ತೆ ಬರೆ ಕಟ್ಟಳವಿಯಲಿ ಹಾ ಮುತ್ತಯನು ಸಿಲುಕಿದನು ಶಿವ ಶಿವ ಎನ್ನುತ್ತ ಬಲಬೆದರೆ 10 ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಕಿದ ಬಹಳ ಭಾರ್ಗವದತ್ತ ಬಾಣವ ತೊಡಚಿ ದೇವನ ನೊಸಲ ಕೀಲಿಸಿದ. ದೇವನ ನೊಸಲ ಕೀಲಿಸಿದ. ತನ್ನ ಕವಚವನ್ನು ಭೇದಿಸಿಕೊಂಡು ಭೀಷ್ಮನ ಬಾಣಗಳು ನುಗ್ಗಿದರೂ ಕೂಡ ಕೃಷ್ಣ ವಿಚಲಿತನಾಗಲಿಲ್ಲ. ಮತ್ತೆ ರಥವನ್ನು ಹರಿಸಿ ಭೀಷ್ಮನ ಹತ್ತೆ ಬರೆ. ಆದರೂ ಭೀಷ್ಮನ ಸಮೀಪಿಸಿಯೇ ಬಿಟ್ಟ ಸಾರಥ್ಯದ ಅರ್ಜುನನ ಮುಂದಿಟ್ಕೊಂಡು. ಆಗ ಕೌರವ ಪಾಳವೆಲ್ಲ ಒಮ್ಮೆ ಕೂಗಿಕೊಂಡು ಬಿಡ್ತಂತೆ, ಅಯ್ಯೋ ನಮ್ಮ ಸೇನಾಧಿಪತಿಗಳಂತ ಭೀಷ್ಮ ಸಿಕ್ಕಿಬಿಟ್ರು ಅರ್ಜುನನ ಕೈಯಲ್ಲಿ. ಮುತ್ತಯ್ಯನು ಸಿಲುಕಿದನು ಶಿವ ಶಿವ ಎನ್ನುತ್ತಾ ಬಲ ಬೆದರೆ. ಎಲ್ಲರೂ ಇನ್ನೇನು ಅರ್ಜುನ ಭೀಷ್ಮರನ್ನು ಸೆರೆ ಹಿಡಿದು ಬಿಡ್ತಾನೆ, ಹತ್ರ ಬಂದ್ಬಿಟ್ಟ ಹಿಡ್ಕೊಂಡ್ಬಿಟ್ಟ ಭೀಷ್ಮರನ್ನು ಅಂತ ಕೂಗಿಕೊಂಡ್ರಂತೆ. ಆಗ ಭೀಷ್ಮರು 10 ಬಾಣಗಳನ್ನು ಕೃಷ್ಣರಾಯನ ಮೇಲೆ ಮತ್ತೆ ಪ್ರಯೋಗ ಮಾಡಿದರು.
ಆ 10 ಬಾಣಗಳು ಸಾಲದೆಂಬಂತೆ ತಮ್ಮ ಬತ್ತಳಿಕೆಯಲ್ಲಿ ತಮ್ಮ ಗುರುಗಳಾದಂತಹ ಪರಶುರಾಮರು ಕೊಟ್ಟಂತಹ ಒಂದು ದಿವ್ಯವಾದಂಥ ಬಾಣ ಇತ್ತು. ಅದನ್ನು ಕೃಷ್ಣನ ಹಣೆಯನ್ನೇ ಗುರಿಯಾಗಿಟ್ಟುಕೊಂಡು ಪ್ರಯೋಗ ಮಾಡಿಬಿಟ್ರಂತೆ. ಬಹಳ ಭಾರ್ಗವದತ್ತ ಬಾಣವ ತೊಡಚಿ ದೇವನ ನೊಸದ ಕೀಲಿಸಿದ, ಅವನ ಹಣೆಯನ್ನು ಭೇದಿಸಿಬಿಟ್ರಂತೆ. ಆ ಭೀಷ್ಮರ ಪರಶುರಾಮ ದತ್ತ ಶರ ಕೃಷ್ಣನ ಹಣೆಯನ್ನು ಭೇದಿಸುವಾಗ ಅದು ಹೇಗೆ ಕಾಣ್ತಿತ್ತು ಅಂತಂದ್ರೆ, ಕೆಂಗರೆಯ ಮರಿದುಂಬಿ ತಾವರ ಗಂಗವಿಸುವ ಕೆಂಗರೆಯ ಮರಿದುಂಬಿ ತಾವರ ಗಂಗವಿಸುವ ಬೋಲೋ ಅಸುರ ರಿಪುವಿನ ಮಂಗಳಾನನ ಕಮಲದಲ್ಲಿ ಶರವಾಳೆ ಗರಿಗಡಿಯೇ ತುಂಗ ವಿಕ್ರಮನ ಅಂಬ ಕಿತ್ತು ತರಂಗ ರಕ್ತಾಭಿಷೇಕ ರೌದ್ರಾಲಿಂಗಿದನು ಬಲು ಕತಿಯ ಹಿಡಿದನು ಭೀಷ್ಮನು ಪಟಳಗೆ. ಭೀಷ್ಮರ ಬಾಣ ಕೃಷ್ಣನ ಹಣೆಯನ್ನು ಭೇದಿಸಿದಾಗ ರಕ್ತ ಒಂದು ಸಾರಿ ಛಲ್ಲನೆ ಹೊರಗೆ ಬಂತು. ಕೆಂಗರೆಯ ಮರಿದುಂಬಿ ತಾವರೆಗೆ ಅಂಗವಿಸುವ ಓಲು, ಕೆಂಪು ಗರಿಗಳನ್ನು ಇಟ್ಕೊಂಡಂತಹ ಒಂದು ದುಂಬಿ ತಾವರೆ ಮೇಲೆ ಕುಳಿತುಕೊಂಡ್ರೆ ಹೇಗೆ ಕಾಣಿಸುತ್ತೆ ಹಾಗೆ ಕಾಣಿಸ್ತಾ ಇತ್ತು ಅಂತ ಕುಮಾರವ್ಯಾಸ ಹೇಳ್ತಾನೆ. ಕುಮಾರವ್ಯಾಸ ಕೊಡ್ತಕ್ಕಂಥ ಅನೇಕ ಉಪಮೆಗಳಲ್ಲಿ ಇದೊಂದು ನಿಂತುಕೊಳ್ಳುವಂಥ ಒಂದು ಉಪಮೆ. ಕೆಂಪು ಗರಿಯ ಒಂದು ದುಂಬಿ ತಾವರೆ ಮೇಲೆ ಕುಳಿತುಕೊಂಡಾಗ ಹೀಗೆ ಕಾಣಿಸ್ತು ಅಂತ. ಯಾಕೆಂದರೆ ತಾವರೆ ಅಂತಂದರೆ ಕೃಷ್ಣನ ಮುಖ. ಭಗವಂತ ಅಂತ ಹೇಳಿದ್ರೆ ಅವನ ಕರಪದ್ಮ, ಮುಖಪದ್ಮ, ಪಾದಪದ್ಮ ಎಲ್ಲವೂ ಪದ್ಮವೇ ಅಲ್ವೇ. ಕೃಷ್ಣನ ಮುಖವೆನ್ನುವಂತಹ ಪದ್ಮದ ಮೇಲೆ ಕೆಂಗರಿಯ ದುಂಬಿ. ಯಾಕೆಂದರೆ ಬಾಣ ಹಣೆ ನಾಟಿದ ಮೇಲೆ ರಕ್ತಸಿಕ್ತವಾದಂಥ ಬಾಣ ಅದು. ಈ ಬಾಣಕ್ಕೆ ಒಂದು ಚೂಪಾದ ಮನೆ ಇರುತ್ತೆ, ಅದ್ರ ಹಿಂದೊಂದು ಆಕೃತಿ ಇರುತ್ತೆ ಎರಡು ಕಡೆಗಳಲ್ಲೂ ಕೂಡ. ಯಾಕೆಂದರೆ ಬಾಣ ಮುಂದೆ ಸಾಗಬೇಕಲ್ಲ, ಸೀಳಿಕೊಂಡು ಸಾಗಬೇಕು, ಅದಕ್ಕಾಗಿ ಅದೆಲ್ಲ ರಕ್ತಸಿಕ್ತವಾಗ್ಬಿಟ್ಟಿದೆ. ಈ ದುಂಬಿಗೆ ಎರಡು ಕಡೆಗಳಲ್ಲೂ ಕಾಲುಗಳು ಇರುವ ಹಾಗೆ ಈ ಬಾಣದ ಬಾಣಕ್ಕೆ ಎರಡು ಕಡೆಗಳು ಚಿತ್ರಣಗಳಿದ್ದಾವೆ, ಅದೆಲ್ಲ ಕೆಂಪಾಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಕೃಷ್ಣನ ಮುಖ ಅಂತ ಹೇಳಿದ್ರೆ ಕಮಲ, ಆ ರಕ್ತಸಿಕ್ತವಾದಂಥ ಬಾಣ ಅಂತ ಹೇಳಿದ್ರೆ ಕೆಂಗರಿಯ ಮರಿದುಂಬಿ. ಹಾಗೆ ಕೆಂಗರಿಯ ಮರಿದುಂಬಿ ತಾವರೆ ಮೇಲೆ ಇದ್ದ ಹಾಗೆ ಮಂಗಳಾನನ ಕಮನದಲ್ಲಿ ಶರವಾಳೆ ಭೇದಿಸಿಕೊಂಡು ನಿಂತ್ಕೊಂಡ್ಬಿಟ್ಟಿದೆಯಂತೆ. ಅದನ್ನು ನೋಡಿದ ಕ್ಷಣ ಕೃಷ್ಣನಿಗೆ ಸಿಟ್ಟು ಬಂತು. ತುಂಗ ವಿಕ್ರಮ ನಂಬ ಕಿತ್ತನು, ತನ್ನ ಹಣೆಯಲ್ಲಿ ನಾಟಿದಂಥ ಬಾಣವನ್ನು ಕಿತ್ತು ಕೈಯಲ್ಲಿ ಹಿಡಿದು ನೋಡಿದ. ರಕ್ತ ಯಾವತ್ತೂ ರೌದ್ರತೆಯನ್ನು ಹೆಚ್ಚಿಸುತ್ತೆ. ರಕ್ತಸಿಕ್ತವಾದಂಥ ಬಾಣವನ್ನು ನೋಡ್ತಿದ್ದ ಹಾಗೆ ರೌದ್ರಾಲಿಂಗಿತನು ಬಲು ಕಥಿಯ ಹಿಡಿದನು ಭೀಷ್ಮನ ಉಪಟಳಗೆ. ಭೀಷ್ಮ ತನಗೆ ಮಾಡಿದಂಥ ಈ ಉಪಟಳವನ್ನು ನೋಡಿ ಅವನೀಗ ರೌದ್ರನಾಗಿಬಿಟ್ಟ. ರೌದ್ರನಾದವನೇ ಕೆಂಪಗಾರಿದ ವಾಲಿಗಳು ಮೈ ಕಂಪಿಸಿದು ಅಡಿಗಡಿಗೆ ರೋಷದ ಬಿಂಬಿನೊಡು ತಗ್ಗಿದನು ಗಂಟಿಕ್ಕಿದನು ಹುಬ್ಬುಗಳ ಸೊಂಪುಗೆಟ್ಟುದು ಸಿರಿವದನ ಸೊಂಪುಗೆಟ್ಟುದು ಸಿರಿವದನ ಮನದಿಂಪು ಬೀತುದು ಭಕ್ತ ಮೋಹದಲಂಪು ಮಸುಳಿತು ಭಕ್ತ ಮೋಹದಲಂಪು ಮಸುಳಿತು ಬಿಸುಟು ಕಳೆದನು ಹಯದ ಭಾಗ್ಯಗಳ ಒಂದೇ ಕ್ಷಣದಲ್ಲಿ ಕೃಷ್ಣನ ಮುಖದಲ್ಲಾಗ್ತಕ್ಕಂಥ ಬದಲಾವಣೆಗಳು ಎಷ್ಟಿದ್ದಾವೆ ಅಂತ ನಾವು ನೋಡ್ಬೇಕೀಗ. ಕೆಂಪಕಾರಿದ ವಾಲಿಗಳು, ಕೃಷ್ಣನ ಕಣ್ಣುಗಳು ಕೆಂಡದ ಉಂಡೆಗಳಾಗಿ ಬಿಟ್ಟುವಂತೆ. ಮೈ ಕಂಪಿಸಿದುದು ಅಡಿಗಡಿಗೆ, ಅವನ ಮೈ ಕ್ರೋಧದಿಂದ ಕಂಪಿಸ್ತಾ ಇದೆಯಂತೆ. ರೋಷದ ಬಿಂಪಿನೊಳು ತಗ್ಗಿದನು, ಅವನಿಗೆ ಇದ್ದಕ್ಕಿದ್ದಾಗೆ ರೋಷ ಹೆಚ್ಚಾಗ್ಬಿಡ್ತಲ್ಲ. ಗಂಟಿಕ್ಕಿದನು ಹುಬ್ಬುಗಳು, ಇವೆಲ್ಲ ಒಬ್ಬ ಮನುಷ್ಯ ಸಿಟ್ಟು ಬಂದಾಗ ಅವನಿಗೆ ಗೊತ್ತಾಗದೆ ಆಗುವಂಥ ಬದಲಾವಣೆಗಳು. ಹುಬ್ಬು ಗಂಟಿಕ್ಕೋದು, ಮೈ ಕಂಪಿಸೋದು, ಕಣ್ಣು ಕೆಂಪಾಗೋದು. ಇದರ ಜೊತೆಗೆ ಸೊಂಪುಗೆಟ್ಟುದು ಸಿರಿವದನ. ಇಲ್ಲಿಯ ತನಕ ನಾವು ಕಂಡಂಥ ಕೃಷ್ಣ ಯಾರು? ಅವನು ನಗ್ನಗ್ತಾ ಇರುವವನು, ಶಾಂತ
ಸ್ಥಿತಿಯಲ್ಲಿ ಇರುವವನು. ಕೃಷ್ಣನ ಮುಖದಲ್ಲಿ ಯಾವುದೋ ಒಂದು ಆನಂದ, ಒಂದು ಸೌಂದರ್ಯ ಇತ್ತು. ಈಗ ಹಾಗಲ್ಲ. ಸೊಂಪುಗೆಟ್ಟುದು ಸಿರಿವದನ, ಅದರ ಜೊತೆಗೆ ಭಕ್ತ ಮೋಹದ ಲಂಪು ಮಸುಣಿಸಿತು. ಇಷ್ಟು ದಿವಸ ಅವನಿಗೆ ಭಕ್ತರ ಮೇಲೆ ಒಂದು ಪ್ರೀತಿ ಇತ್ತು, ಭಕ್ತರನ್ನು ಕಾಯಬೇಕು ಎನ್ನುವಂಥ ಕಾರುಣ್ಯ ಇತ್ತು. ಭೀಷ್ಮನು ಇಷ್ಟು ದಿವಸ ಭಕ್ತ ಅಂತಲೇ ಅನಿಸಿಕೊಂಡವನು. ರಾಜಸೂಯದ ಸಂದರ್ಭದಲ್ಲಿ ಈ ಭೀಷ್ಮನ ಭಕ್ತಿ ಏನು ಪ್ರಕಟ ಆಗುತ್ತೆ. ಅಗ್ರ ಪೂಜೆಯಿಂದ ಯಾರಿಗೆ ಕೊಡಬೇಕು ಅನ್ನುವ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿ ಕೃಷ್ಣನ ಮಹಿಮೆಯನ್ನು ವರ್ಣಿಸಿದ ಭೀಷ್ಮ ಭಕ್ತ. ಇಷ್ಟು ದಿವಸ ಅವನಿಗೆ ಭಕ್ತರ ಮೇಲಿದ್ದಂಥ ಕಾರುಣ್ಯ ಭಕ್ತ ತನಗೆ ಹೀಗೆ ಮಾಡುವ ಹೊರಟೋಯ್ತು. ಕಳೆದನು ಭಯದ ವಾಘೆಗಳ, ಅವನ ಕೈಯಲ್ಲಿದ್ದಂತಹ ಇಷ್ಟೊತ್ತಿನ ತನಕ ಸಾರಥ್ಯ ಮಾಡ್ತಾ ಇದ್ನಲ್ಲ ಅರ್ಜುನನಿಗೆ, ಕೈಯಲ್ಲಿದ್ದಂತಹ ರಥದ ವಾಗೆಗಳನ್ನು ಕೆಳಗೆ ಹಾಕಿಬಿಟ್ಟ. ಆ ಕ್ಷಣದಲ್ಲಿ ಒಂದು ಗರ್ಜನೆಯನ್ನು ಮಾಡಿದ ಅವನು. ಕೆಂಡವಾಗಲಿ ಲೋಕ ದಿವಿಜನ ಹೆಂಡಿರೋಲೆಯು ಕಳೆದು ಹೋಗಲಿ, ಕೆಂಡವಾಗಲಿ ಲೋಕ ದಿವಿಜನ ಹೆಂಡಿರೋಲೆಯು ಕಳೆದು ಹೋಗಲಿ, ದಿಂಡು ಗೆಡೆಯಲಿ ಮೇರು ಮೇದಿನಿ ನಿಲಲಿ ವಿತಳದಲ್ಲಿ, ಗಂಡು ಗೆಡಿಸಿದರಿಲ್ಲ ದಾನವ ದಿಂಡೆಯರು, ಹಲರೆಮ್ಮೊಡನೆ ಮಾರ್ಕೊಂಡವನು ಮಾಮ ಪ್ರತಿಜ್ಞೆಯ ತೊಡಗು ಬೇಡೆಂದ, ಮಾಮ ಪ್ರತಿಜ್ಞೆಯ ತೊಡಗು ಬೇಡೆಂದ. ಆ ಕ್ಷಣದಲ್ಲಿ ಕೃಷ್ಣನ ಒಂದು ಭಯಂಕರವಾದಂತಹ ಗರ್ಜನೆ, ಕೃಷ್ಣ ಆಡಿದಂತಹ ಮಾತುಗಳು ಬಹುಶಃ ಇನ್ನು ಬೇರೆಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ. ಕೆಂಡವಾಗಲಿ ಲೋಕ ದಿವಿಜರ ಹೆಂಡಿ ರೋಲೆಯು ಕಳೆದು ಹೋಗಲಿ. ಕೃಷ್ಣ ಹೇಳಿದಂತೆ ನನ್ನ ಮೇಲೆ ಇವನು ಬಾಣಪ್ರಯೋಗ ಮಾಡಿಬಿಟ್ನಲ್ಲ, ನನ್ನ ಭಕ್ತ ಅಂತ ಹೇಳ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದವನು ನನ್ನನ್ನು ಕೊಲ್ಲುವ ಸಲುವಾಗಿ ಇಂಥ ಒಂದು ಅಧರ್ಮದ ಕಾರ್ಯ ಕೇಳಿಸಿಬಿಟ್ನಲ್ಲ, ಈ ಸಿಟ್ಟು ಬಂದವಾಗ ಸಹಜವಾದಂಥ ಮೊದಲನೇ ಇದು ಅಂತಂದ್ರೆ ವಿವೇಕ ಜ್ಞಾನ ಹೊರಟೋಗ್ಬಿಡುತ್ತೆ. ಮಾಡಿದವನು ಯಾರಪ್ಪ? ಭೀಷ್ಮ. ಆಗ ಇವನು ಹೇಳ್ತಾ ಇರೋದು ಇವನಿಗೆ ಬಂದಂಥ ಸಿಟ್ಟಿಗೆ ಬೇಕಾದ ಪ್ರಪಂಚವೇ ನಾಶವಾಗಿ ಬಿಡ್ಲಿ, ಕೆಂಡವಾಗಲಿ ಲೋಕ, ಲೋಕವನ್ನೇ ನಾನು ಸುಟ್ಟು ಬಿಡ್ತೇನೆ, ದಿವಿಜರ ಹೆಂಡಿರೋಲೆ ಕಳಚಿ ಹೋಗಲಿ. ಯಾರಾದರೂ ನನ್ನನ್ನು ವಿರೋಧಿಸಿ ನಿಲ್ತಾರೆ ಅಂತ ಆದರೆ ದೇವತೆಗಳು ಬಂದರೂ ಸರಿ ಅವರನ್ನು ನಾನು ಕೊಲ್ತೇನೆ ಅಂತ. ದಿವಿಜರ ಹೆಂಡಿರೋಲೆಯು ಕಳೆದು ಹೋಗಲಿ ಅಂತಂದರೆ ಆ ಗಂಡಸನ್ನು ನಾನು ಗೆಲ್ತೇನೆ ಅಂತ ಅಷ್ಟೇ ಅರ್ಥ ಅದಕ್ಕೆ. ದಿಂಡುಗೆಡೆಯಲ್ಲಿ ಮೇರು, ಮೇರು ಅಂತ ಹೇಳಿದ್ರೆ ಅಚಲವಾಗಿ ನಿಂದಂಥ ಒಂದು ಪರ್ವತ. ಆ ಮೇರು ಪರ್ವತ ಬೇಕಾದರೆ ಸಾಷ್ಟಾಂಗ ಉರುಳಿ ಬೀಳಲಿ. ದಿಂಡುಗೆಡೆಯಲ್ಲಿ ಅಚಲವಾಗಿ ದೃಢವಾಗಿ ನಿಂತಹ ಮೇರು ಕಳಚಿ ಬೀಳಲಿ ಹೇಳ್ತಾನೆ. ಗಂಡು ಗೆಡಿಸಿದರಿಲ್ಲ ದಾನವ ದಿಂಡೆಯರು ಹಲರೆಮ್ಮೊಡನೆ. ಎಷ್ಟು ಮಂದಿ ರಾಕ್ಷಸರನ್ನು ನಾನು ಹೋರಾಟ ಮಾಡಿದ್ದೇನೆ, ಆದರೆ ಯಾರೂ ನನ್ನನ್ನು ಈ ರೀತಿಯಾಗಿ ಆಘಾತಕ್ಕೆ ಉಂಟು ಮಾಡಿದವರಿಲ್ಲ. ಅಂದರೆ ಈ ಭೀಷ್ಮನನ್ನು ಎಲ್ಲಿಗೆ ತಂದು ಇಡ್ತಾ ಇದ್ದಾನೆ ಅಂತ. ಇಷ್ಟು ದಿವಸ ಭಕ್ತ ಆಗಿದ್ದ, ಎಂತೆಂಥ ರಾಕ್ಷಸರೂ ಸಹ ನನಗೆ ಈ ರೀತಿ ಮಾಡಲಿಲ್ಲ, ಇಂತಹ ಸ್ಥಿತಿಯನ್ನು ಈ ಭೀಷ್ಮ ನನಗೆ ಉಂಟು ಮಾಡಿದ್ದಾನೆ. ಮಾಮ ಪ್ರತಿಜ್ಞೆಯ ತೊಡಕು ಬೇಡೆಂದ. ಯಾಕೆ ಇದೊಂದು ಶಬ್ದ ಬಂತು ಈಗ? ಹಿಂದೆ ನಾನು ಮಾಡಿದಂಥ ಯಾವ ಪ್ರತಿಜ್ಞೆಯನ್ನು ನಾನೀಗ ಸ್ಮರಿಸಿಕೊಳ್ಳೋದಿಲ್ಲ ಅಂತ ಹೇಳ್ದ. ಯಾಕೆ ಅಂತಂದರೆ ಮುಂದಿನ ಅವನ ಕೃತಿಗೆ ಸಂಬಂಧಿಸಿದ್ದು. ಇಷ್ಟು ದಿವಸ ಅವನೇನು ಮಾಡಿದ್ದ ಪ್ರತಿಜ್ಞೆಯನ್ನು? ನಾನು ಆಯುಧವನ್ನು ಹಿಡಿಯೋದಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಪ್ರತಿಜ್ಞೆ ಮಾಡಿದ್ದ. ಈಗ ಅವನು ಹೇಳ್ತಾನೆ, ಹಿಂದೆ ಮಾಡಿದಂಥ ನನ್ನ ಯಾವ ಪ್ರತಿಜ್ಞೆಯೂ ನನಗೀಗ ಲೆಕ್ಕ ಇಲ್ಲ. ಯಾಕೆಂದ್ರೆ ಇವನು ಹೀಗೆ ಮಾಡಿಬಿಟ್ನಲ್ಲ, ಈಗ ಸಾರಥಿಯ ಮೇಲೆ ಬಾಣಪ್ರಯೋಗ ಮಾಡಬಹುದೇ? ಮಾಡಬಾರ್ದು. ಭೀಷ್ಮರಂತಹ ಧರ್ಮ ತಿಳಿದವರು, ಧರ್ಮಜ್ಞರಾದವರು ಹೀಗೆ ಮಾಡಿದ್ರೆ ಮತ್ತೆ ನಾನೇ ಧರ್ಮವನ್ನು ಪಾಲಿಸಬೇಕು. ಅವರು ಧರ್ಮವನ್ನು ಬಿಟ್ಟಾದ ಮೇಲೆ, ಯಾಕಂದ್ರೆ ಒಂದು ಉಕ್ತಿ ಇದೆ ಪ್ರಪಂಚದಲ್ಲಿ, ಶಠಂ ಶಾಠ್ಯೇ ಸಮಾಚರೇ. ಯಾರಾದರೂ ಧರ್ಮ ತಪ್ಪಿ ನಡೆದರೆ ಅವರನ್ನು ಕೂಡ ನಾವು ಧರ್ಮ ತಪ್ಪಿಯೂ ವಿರೋಧಿಸಬಹುದು, ಎದುರಿಸಬಹುದು ಅಂತ. ಭೀಷ್ಮರು ಧರ್ಮ ತಪ್ಪಿ ನಡೆದ ಮೇಲೆ ನನಗೆ ಯಾಕೆ ನಾನು ಮಾಡಿದಂಥ ಪ್ರತಿಜ್ಞೆ ತೊಡಕು ಅಂತ ಹೇಳಿ ಕೃಷ್ಣ ಕ್ರೋಧದಿಂದ ಆರ್ಭಟಿಸಿದನಂತೆ. ಆ ಕೃಷ್ಣನ ಆರ್ಭಟವನ್ನು ನೋಡಿ ಅಲ್ಲಿದ್ದವರೆಲ್ಲ ಬೆರಗಾದರು. ಇದು ಎಲ್ಲಿಯ ಭೂಮಿ, ಎಲ್ಲಿಯ ಕುಲಗಿರಿಗಳು? ಈ ಭೂಮಿಯನ್ನು ಹೊತ್ತಂತಹ ಆ ಅಷ್ಟ ಗಜಗಳಲ್ಲಿ, ದೇವತೆಗಳಲ್ಲಿ ಇನ್ನೂ ಪ್ರಪಂಚ ಉಳಿಯೋದಿಲ್ಲ. ಇನ್ನು ಪ್ರಪಂಚವನ್ನು ಕಾಯಲಿಕ್ಕೆ ಯಾರಿಂದಲೂ ಸಾಧ್ಯ? ಕೃಷ್ಣನೇ ಸಿಟ್ಟು ಬಂದ್ಬಿಟ್ಟಿದೆ. ಕೆಂಡವಾಗಲಿ ಲೋಕ ಅಂತ ಕೃಷ್ಣ ಹೇಳಿದ ಮೇಲೆ ಇನ್ನು ಪ್ರಪಂಚವನ್ನು ಕಾಯೋರು ಯಾರು? ಲೋಕದ ಕೊಲೆ ಗೆಲಸಕ್ಕೆ ಅಂಗೈಸಿದನೆ.
ಪ್ರಪಂಚವನ್ನು ಕಾಯಬೇಕಾದವನು ಪ್ರಪಂಚವನ್ನು ನಾಶ ಮಾಡ್ತೇನೆ ಅಂತ ಹೊರಟು ಬಿಟ್ಟನೆ ಅಕಾಲದಲ್ಲಿ. ಯಾಕೆಂದ್ರೆ ಪ್ರಳಯವಾದುದು ಅಕಾಲದಲ್ಲಿ. ಈಗ ಪ್ರಪಂಚಕ್ಕೆ ಕೊನೆಗೊಂದಿದೆ, ಒಂದು ಪ್ರಳಯ ಆಗಬೇಕು. ಈಗ ಅಕಾಲದಲ್ಲಿ ಪ್ರಳಯವಾಗಿ ಬಿಡುತ್ತೆ ಅಂತ ಅಲ್ಲಿದ್ದವರೆಲ್ಲ ಕಂಗಾಲಾಗಿ ಬಿಟ್ರಂತೆ. ಹಾಗೆ ಅವರೆಲ್ಲರೂ ಕಂಗಾಲಾಗ್ತಾ ಇದ್ದಂಥ ಹೊತ್ತಿನಲ್ಲಿ ಮುರಮಥನ ಕೆಲ್ಲೈಸಿ ನೋಡಿದನು ಒಂದು ಭಯಂಕರ ಚಕ್ರವನು, ದುರ್ಧರುಷಧಾರ ಲೂಯಮಾನ ನಿಶಾತ ಚಕ್ರವನು ಕೆಲ್ಲೈಸಿ ನೋಡಿದನು ಮುರಮಥನ. ತರಣ ತರಣಿ ಚಕ್ರವನು ಸಂಗರ ವಿನಿರ್ಜಿತ ಚಕ್ರವನು, ಭಯಭರ ವಿವರ್ಜಿತ ಚಕ್ರವನು ಕಡುಗೋಪ ಕುಡಿಯಿಡಲು ನೋಡಿದನು, ಕೆಲ್ಲೈಸಿ ನೋಡಿದನು ಮುರಮಥನ. ಹಾಗೆ ಪ್ರಪಂಚವೆಲ್ಲವೂ ನಾಶವಾಗುವ ಹೊತ್ತು ಬಂದುಬಿಡ್ತೋ, ಕಾಯುವರಿಲ್ಲ ಅಂತ ಎಲ್ಲರೂ ಕಂಗೆಡ್ತಾ ಇದ್ದಾಗ ಮುರಮಥನ ಕೆಲ್ಲೈಸಿ ನೋಡಿದನು ಉರು ಭಯಂಕರ ಚಕ್ರವನ್ನು. ಕೃಷ್ಣ ಒಮ್ಮೆ ಸ್ಮರಿಸಿಕೊಂಡು ನೋಡಿದನಂತೆ, ಮರುಕ್ಷಣದಲ್ಲಿ ಚಕ್ರ ಬಂದುಬಿಡ್ತವು. ಮುರಮಥನ ಕೆಲ್ಲೈಸಿ ನೋಡಿದನು, ತಿರುಗಿ ನೋಡ್ತಾ ಇದ್ದಾನೆ ಅಂತ ಆ ಚಕ್ರವನ್ನ. ಅದು ಎಂತಹ ಚಕ್ರ ಅದು, ಕೃಷ್ಣನ ಕೈಲಿದ್ದಂತಹ ಸುದರ್ಶನ ಚಕ್ರ. ಗುರು ಭಯಂಕರ ಚಕ್ರ, ಸಾಮಾನ್ಯವಾದಂತಹ ಚಕ್ರ ಅಲ್ಲ. ಈಗ ಬೇರೆ ಬೇರೆ ಯೋಧರು ಬೇರೆ ಬೇರೆ ಆಕೃತಿಯ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ. ಕೃಷ್ಣನ ಕೈಯಲ್ಲಿರುವಂತಹ ಆ ಚಕ್ರ ಉರು ಭಯಂಕರ ಚಕ್ರ. ಅದು ಇಲ್ಲಿಯ ತನಕ ಮಾಡಿದಂತಹ ಕಾರ್ಯವೇನು ಪ್ರಪಂಚದಲ್ಲಿ, ಎಂತೆಂಥ ರಾಕ್ಷಸರನ್ನೆಲ್ಲ ಕೊಂದು ಕಳೆದಂತಹ ಚಕ್ರ ಅದು. ತರಳ ತರಣಿ ಚಕ್ರವನು ಸಂಗರ ವಿನಿರ್ಜಿತ ಚಕ್ರವನು ಭಯಭರ ವಿವರ್ಜಿತ ಚಕ್ರವನು, ಅಂದರೆ ಆ ರೀತಿಯೆಲ್ಲ ಮಾಡಿದಂತಹ ಚಕ್ರ ಅದು. ಇಡೀ ಭೂಚಕ್ರವನ್ನು ಮೀರಿಸಿದಂತಹ ಒಂದು ಚಕ್ರ. ಎಂತೆಂಥ ರಾಕ್ಷಸರನ್ನು ಕೊಂದಂತಹ ಆ ಚಕ್ರವನ್ನ ಕಡುಗೋಪ ಕುಡಿ ಇಡಲು, ಇವನಲ್ಲಿ ಆ ಕೋಪ ಈಗ ಕುಡಿ ಇಡ್ತಾ ಇದೆ. ಅಂತಹ ಚಕ್ರವನ್ನ ಕೃಷ್ಣನೀಗ ನೋಡಿದ. ಅದರ ಒಂದು ಆ ನಿಶಿತ ಧಾರೆಯ ಹೊಳಗು ಹೇಗಿತ್ತು ಅಂತಂದ್ರೆ, ಅನೇಕ ಮಂದಿ ರಾಕ್ಷಸರನ್ನೆಲ್ಲ ಹಿಂದೆ ಕೊಂದಂತ ಚಕ್ರ ಅಲ್ಲವೇ ಅದು. ಆ ಚಕ್ರದ ಮೊಳೆಗಳಲ್ಲಿ ಇನ್ನೂ ಹಿಂದೆ ಕೊಂದಂತ ರಾಕ್ಷಸರ ಕೆಲವು ಅವಶೇಷಗಳು ಅಂಟಿಕೊಂಡಿದ್ದುವಂತೆ. ದೈತ್ಯ ಪ್ರಸರಗಳ ನಾಳಿ ವಿನಿಸೃತ ರುದಿರ ಬಂಧಗಳ ಆ ರಾಕ್ಷಸರನ್ನೆಲ್ಲ ಕೊಂದಾಗ ಅವರ ನರಗಳು, ಅವರ ದೇಹದ ಕೆಲವು ಅಂಶಗಳು, ತೊರಳೆಯ ತೊಂಗಲಿನ ಅವುಗಳೆಲ್ಲ ಇನ್ನೂ ಚಕ್ರದಲ್ಲಿ ಇತ್ತು. ಅಂದರೆ ಆ ಚಕ್ರದ ಕೆಲಸ ಏನು ಅಂತ ಹೇಳುತ್ತೆ ಇದು. ಅಂದರೆ ಅದೆಲ್ಲ ಇನ್ನೂ ಇತ್ತು, ತೊಳೆದಿರಲಿಲ್ಲ ಅಂತ ಅಲ್ಲ. ಆ ಚಕ್ರ ಇಲ್ಲಿಯ ತನಕ ರಾಕ್ಷಸರನ್ನು ಕೊಂದು ಕಳೀಲಿಕ್ಕೆ ಹೋಗ್ತಾ ಇತ್ತು, ಬಳಕೆ ಆಗ್ತಾ ಇತ್ತು. ಹೋದಲ್ಲಿ ಎಲ್ಲ ತನಕ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇತ್ತು. ಅಂತಹ ಚಕ್ರವನ್ನ ದೈತ್ಯಾರಿ ಕೋಪದಲ್ಲಿ ನೋಡಿದನು. ನೋಡಿದ್ದು ಮಾತ್ರವೇ ಅಲ್ಲ, ನೋಡಿದ್ದು ನಮಗೆ ಕುಮಾರವ್ಯಾಸ ಕೊಟ್ಟಂತ ವಿವರಣೆ. ಆ ಚಕ್ರದ ಮೊಳೆಗಳು ಹೀಗಿತ್ತು, ಅದರ ಭಾಗದಲ್ಲಿ ಹೀಗೆಲ್ಲ ತಿಳುಕಿಕೊಂಡಿದ್ದು ಅಂತ. ಕೃಷ್ಣ ನೋಡ್ಲಿಕ್ಕಾಗಿ ತೆಗೆದಿದ್ದಲ್ಲ, ಕೃಷ್ಣ ತುಡುಕಿದನು ಚಕ್ರವನ್ನು. ತುಡುಕಿದನು ಚಕ್ರವನು ರಥದಿ ಪಡವಿಯೊಳು ಧುಮ್ಮಿಕ್ಕಿದನು. ತುಡುಕಿದನು ಚಕ್ರವನು ರಥದಿ ಪಡವಿಯೊಳು ಧುಮ್ಮಿಕ್ಕಿದನು. ಹತ್ತಡವ ಹಾಯಿಗೆ ಹರಿದನು ಒಡ ಬಿದ್ದವರ ಒಡೆ ತುಳಿದು. ಸುಡುವೆ ರಹಿತಾನ್ವಯವ ಭೀಷ್ಮನ ಕಡೆದು ಭೂತಗಣಕ್ಕೆ ಬೋನವ ಬಡಿಸುವೆನು. ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು. ನೋಡಿಲ್ಲಿ ಮೇಳವೇ ಎನ್ನುತ್ತ ಸೈವರಿದ. ಆ ಭಯಂಕರವಾದಂತಹ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡ್ಕೊಂಡಂತ ಕೃಷ್ಣ ರಥದಿಂ ಪೊಡವಿಯೊಳು ಧುಮ್ಮಿಕ್ಕಿದನು. ಅರ್ಜುನ ನಿಲ್ಲು ನಿಲ್ಲು ಅಂತ ಹೇಳಿ ಇವನ್ನೆಲ್ಲಿ ಕೇಳುತ್ತಾನೆ. ಚಕ್ರವನ್ನು ಹಿಡ್ಕೊಂಡು ರಥದಿಂದ ಧುಮ್ಮಿಕ್ಕಿದನಂತೆ. ಆಮೇಲೆ ಭೀಷ್ಮ ಇದ್ದಲ್ಲಿ ಇವನು ಮುಂದೆ ಹೋದ ವೇಗವಾಗಿ. ಹರಿದನು ಒಡಬಿದ್ದವರ ನೊಡೆ ತುಳಿದು, ಎದುರಾಗಿ ಬಿದ್ದವರನ್ನ ತುಳ್ಕೊಂಡು, ಒಂದು ಬಹುಶಃ ಕೃಷ್ಣ ಬೇಡ ಬೇಡ ಅಂತ ಹೇಳಲಿಕ್ಕಾಗಿ ಮುಂದೆ ಬಂದರೋ, ಅಥವಾ ಅದಾಗಲೇ ಯುದ್ಧದಲ್ಲಿ ಬಿದ್ದವರಾಗಿದ್ರೋ, ಅದು ಯಾರನ್ನು ಕೂಡ ಲೆಕ್ಕಿಸದೆ ಎದುರಿನಲ್ಲಿ ಸಿಕ್ಕಿದವರನ್ನ ಬಿದ್ದವರನ್ನು ತುಳಿಯುತ್ತಾ
ಭೀಷ್ಮನ ಸಮೀಪಕ್ಕೆ ಹೋಗಿ ಹೇಳ್ತಾ ಇದ್ದಾನಂತೆ, ಸುಡುವೆನ ಹಿತ ಅನ್ನೋಯವ, ಈ ಕೌರವನ ಪಾಳವನ್ನೆಲ್ಲ ಸುಟ್ಟಾಕಿ ಬಿಡ್ತೇನೆ, ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು. ನನ್ನ ಮೇಲೆ ಬಾಣಪ್ರಯೋಗ ಇಲ್ಲಿ ತನಕ ಹೀಗೆ ಮಾಡಿದವರೇ ಇಲ್ಲ ನನಗೆ. ಇಂತಹ ನನ್ನ ಮೇಲೆ ಬಾಣಪ್ರಯೋಗ ಮಾಡಿದಂಥ ಭೀಷ್ಮನನ್ನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು, ಅಂದರೆ ಆಹಾರವಾಗಿ ಕೊಡ್ತೇನೆ, ಎಲ್ಲರೂ ನೋಡ್ತಾ ಇರಿ ಅಂತ ಹೇಳಿ ಭೀಷ್ಮನ ಸಮೀಪಕ್ಕೆ ಹೋಗಿಬಿಟ್ಟ ಅವನು. ಏನ್ ಮಾಡ್ತಾರೆ? ನೋಡಿದವರಿಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ನೋಡಿದವರೆಲ್ಲ ಶಿವ ಶಿವ ಅಂತ ಹೇಳ್ಬಹುದು ಅಷ್ಟೇ. ಆದರೆ ನೋಡಿದವರು ಶಿವ ಶಿವ ಅಂತ ಹೇಳುವುದಕ್ಕಿಂತ ನಮಗೀಗ ಕೃಷ್ಣ ಆ ರೀತಿ ಕ್ರೋಧದಿಂದ ಚಕ್ರವನ್ನು ಹಿಡಿದು ಬರುವಾಗ ಭೀಷ್ಮ ಏನು ಹೇಳ್ತಾನೆ ಅಂತ ಹೇಳೋದಷ್ಟೇ ಮುಖ್ಯ. ಭೀಷ್ಮ ಶಿವ ಶಿವ ಅಂತ ಹೇಳಲಿಲ್ಲ, ಅವನಿಗೆ ಗೊತ್ತಿತ್ತು ಬರ್ತಾ ಇದ್ದವರು ಯಾರು ಅಂತ. ಅದಕ್ಕೆ ಅವನು ಭಕ್ತಿಯಿಂದ ಹರಿಮುಕುಂದ ಅಂತ ಹೇಳ್ತಾ ಇದ್ದಾನೆ. ಹರಿ ಮುಕುಂದ ಮುಕುಂದ ಹರಿ ಮುಕುಂದ ಮುಕುಂದ ಲಕ್ಷ್ಮೀವರ ದೃಕೇಸರಿಗೆ ಹರಿಯೇ ಮುಕುಂದ ಮುಕುಂದ ಲಕ್ಷ್ಮೀವರ ದೃಕೇಸರಿಯನುತ ಚಾಪವ ಶರವನವನಿಗೆ ಬಿಸುಟು ಮೈಗಿಕ್ಕಿದನು ಕಲಿ ಭೀಷ್ಮ. ಚಾಪವ ಶರವ ಅವನಿಗೆ ಬಿಸುಟು ಮೈಗಿಕ್ಕಿದನು ಕಲಿ ಭೀಷ್ಮ. ಕರಯುಗವ ಮುಗಿದೆದ್ದು ಕರಯುಗವ ಮುಗಿದೆದ್ದು ಮುರಹರ ಸರಸಿ ಜಾಂಬಕ ರಾಮ 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 ಮುರಹರ ಸರಸಿ ಜಾಂಬಕ ರಾಮ ರಕ್ಷಿಸು ಮುರಹರ ಸರಸಿ ಜಾಂಬಕ ರಾಮ ರಕ್ಷಿಸು. ತರಳನಲಿ ಗುಣದೋಷದರಗೆಯೇ ತರಳನಲಿ ಗುಣದೋಷದರಗೆಯೇ ದೇವ 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 ತರಳನಲಿ ಗುಣದೋಷದರಗೆಯೇ ದೇವ ಹೇಳೆಂದ. ಎಲ್ಲರೂ ಹೆದರಿದರು, ಭೀಷ್ಮ ಹೆದರಲಿಲ್ಲ. ಯಾಕೆಂದ್ರೆ ಭಾಗವತ ಶಿರೋಮಣಿ ಭೀಷ್ಮ. ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಿ ಅವನು ಕೃಷ್ಣನ ಮೇಲೆ ಬಾಣಪ್ರಯೋಗ ಮಾಡಿದ್ದಾನೆ ಬಿಟ್ಟರೆ ಅವನೇನು ದೈತ್ಯರಂತೆಯೇ ಅಥವಾ ಭಗವಂತನ ವಿರೋಧಿ ಅಲ್ವೇ ಅಲ್ಲ, ಅವನೊಬ್ಬ ಭಕ್ತ ಅಲ್ವೇ. ಅವನಿಗೆ ಗೊತ್ತಿತ್ತು ಭಾಗವತ ಪರಂಪರೆಯಲ್ಲಿ ಭಗವಂತನಿಗೆ ಕ್ರೋಧ ಬಂದಂಥ ಹಿಂದಿನ ಸನ್ನಿವೇಶ ನೆನಪಿತ್ತು. ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ನರಕೇಸರಿಯಾಗಿ ವಿಷ್ಣು ಅವತಾರ ಎತ್ತಿ ಬಂದಿದ್ದು, ಅಲ್ಲಿ ಆ ನರಕೇಸರಿಗೆ ಮಹಾಕ್ರೋಧ ಬಂದಿದ್ದು. ಆಮೇಲೆ ಮಹಾಕ್ರೋಧವನ್ನು ಭಕ್ತರು ತಣಿಸಿದಂಥ ಬಗೆ ಹೇಗೆ ಅಂತ ಗೊತ್ತಿದ್ದಂಥ ಭೀಷ್ಮ ಬೆದರಲಿಲ್ಲ. ಅವನು ಭಗವಂತನ ಕ್ರೋಧವನ್ನು ಈಗ ಭಕ್ತಿಯಿಂದ ಗೆಲ್ತಾ ಇದ್ದಾನೆ. ಇಲ್ಲಿಯ ತನಕ ವೀರರಸದ ತುದಿಗೆ ಹೋದಂತಹ ಸನ್ನಿವೇಶ ಈಗ ಅಲ್ಲಿಂದ ಭಕ್ತಿಗೆ ಇಳಿಯುತ್ತೆ. ಕೆಂಡವಾಗಲೇ ಲೋಕ ಅಂತ ಹೇಳಿದ್ದು ಅದು ಈ ವೀರರಸದ ಉತ್ತುಂಗ. ಈಗ ಅಲ್ಲಿಂದ ಭಕ್ತಿಗೆ ಜಾರುವಾಗ ಆ ಸನ್ನಿವೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಭೀಷ್ಮ ಹೇಳ್ತಾನೆ, ಹರಿ ಮುಕುಂದ ಲಕ್ಷ್ಮೀ ವರ ನೃಕೇಸರಿ ಎನ್ನುತ್ತ. ನೃಕೇಸರಿಯೇ ಸಿಟ್ಟು ಬಂದಾಗ ಭಗವಂತ ನಾರಾಯಣ ಆ ಉಗ್ರ ನರಸಿಂಹನಾಗೆ ಅಲ್ವ ಈಗಿರೋದು. ಬೇರೆ ಯಾರು ಸಿಟ್ಟು ಬಂದರೂ ಹೇಳಿದ ಉಗ್ರ ನರಸಿಂಹ ಅಂತಾನೆ. ಇಲ್ಲಿ ಅಂತೂ ಅಷ್ಟು ಸಿಟ್ಟು ಬಂದ ಅವನು ಮತ್ತೆ ಅದೇ ಅವತಾರ ಬೇರೆ.
ಮುಕುಂದ ಲಕ್ಷ್ಮೀವರ ನೃಕೇಸರಿ ಎಂದು ಭಗವಂತನನ್ನು ಸ್ತುತಿಸುತ್ತಾ ತನ್ನ ಕೈಯಲ್ಲಿದ್ದಂಥ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿದ್ದಂತೆ. ಹಾಕಿದ ಮೇಲೆ ಮೈ ಇಕ್ಕಿದನು ಕಲಿ ಭೀಷ್ಮ. ಆ ಕೃಷ್ಣ ಬರ್ತಾ ಇದ್ನಲ್ಲ, ಅವನ ಕಾಲುಗಳ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಂತೆ. ಆಮೇಲೆ ಎದ್ದು ಕರಯುಗವ ಮುಗಿದೆದ್ದು ಕೈ ಮುಗಿದುಕೊಂಡು ಮುರಹರ ಸರಸಿಜಾಂಬಕ ರಾಮ ರಕ್ಷಿಸು, ತನ್ನನ್ನು ರಕ್ಷಿಸು ಅಂತ ಕೇಳ್ತಾ ಇದ್ದಾನಂತೆ. ರಾಮ ರಕ್ಷಿಸು ಅಂದರೆ ಈ ಕವಿಗಳು ಒಂದು ಶಬ್ದವನ್ನು ಬಳಸುವಾಗ ರಾಮ ಅಂತ ಹೇಳಿದರೆ ಅವನು ಯಾರು ಶರಣರಾಗಿ ಬಂದವರು ಕಾದವನು. ಒಂದು ಸಂದರ್ಭವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಕಾಕಾಸುರದ ಮೇಲೆ ರಾಮ ಬಣಪ್ರಯೋಗ ಮಾಡಿದವನು, ಆದರೆ ಅದೇ ಕಾಕಾಸುರ ಶರಣಾಗಿ ಬಂದಾಗ ರಾಮ ಕಾದವನಲ್ವೇ. ರಾವಣನಿಗೂ ಅವಕಾಶ ಕೊಟ್ಟಿದ್ದ, ಶರಣಾದರಿಂದ ರಕ್ಷಣೆ ಮಾಡ್ತೀನಿ ಅಂತ. ಶರಣಾಗತರನ್ನು ರಕ್ಷಿಸುವಲ್ಲಿ ರಾಮನ ಅವತಾರ ಒಂದು ಮಾದರಿ, ಒಂದು ಆದರ್ಶ. ಕುಮಾರವ್ಯಾಸ ಅದಕ್ಕೆ ಬಳಸೋದು. ರಾಮ ರಕ್ಷಿಸು ಅಂದರೆ ನಾನು ಈ ಶರಣಾಗಿ ಬರ್ತಾ ಇದ್ದೇನೆ, ವಿರೋಧಿ ಅಲ್ಲ ನಾನು, ನನ್ನನ್ನು ರಕ್ಷಿಸು ಅಂತ. ಅದ್ರ ಜೊತೆಗೆ ಹೇಳ್ತಾನಂತೆ, ನೀನೆಲ್ಲಿ ನಾನೆಲ್ಲಿ, ನೀನು ಸರಸಿಜಾಂಬಕ ಭಗವಂತ, ನಿನ್ನೆದು ನಾವು ಸಾಮಾನ್ಯರು ತರಳರು. ಈ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಈ ದೊಡ್ಡವರು ಸಿಟ್ಟು ಮಾಡ್ತಾರೇನೋ? ಈ ಸಿಟ್ಟು ನೀನು ಮಾಡಿದ ಸರಿಯೇ. ತರಳನಲ್ಲಿ ಗುಣದೋಷದ ಹರಕೆಯೇ. ಈ ಮಕ್ಕಳು ನಮಗಿಂತ ಸಣ್ಣವ್ರು ಯಾರೇ ಮಾಡಿದರೂ ಕೂಡ ಅದ್ರಲ್ಲಿ ತಪ್ಪು ಸರಿಯನ್ನು ದೊಡ್ಡವರಾದರೂ ಹುಡುಕಬಾರ್ದು. ಭಗವಂತ, ನಾನು ಮಾಡಿದ ತಪ್ಪು ಅಂತ ನೀನು ಈ ರೀತಿಯಾಗಿ ಬಂದ್ಬಿಟ್ಟಿಯಾ? ನೀನು ದೇವನಲ್ವೇ? ದೇವ ನಿಂಬಯ ಖಾತಿ ಪರ್ಯಂತ ಆವು ಲಕ್ಷವೇ ಜೀಯ ನೊರಜಿನ ದೇವಗಿರಿಯಂತರವೇ ಸಂಭಾವನೆಯೇ ನನ್ನೊಡನೆ ದೇವ ಮುನಿಗಳ ನಗೆಯ ನೋಡದೆ ಇದಾವುದು ಚಿತವ ಮಾಡಿದಿರಿ ಮಹಿಮಾವಲಂಬವ ಮರೆದುದಗೆ ಮಹಿಮಾವಲಂಬವ ಮರೆದುದಗೆ ನಗೆ ಬಂದುದೆ ನಗೆ ಎಂದ ಭೀಷ್ಮ ಹೇಳ್ತಾನಂತೆ, ಭಗವಂತ ನೀನು ಸಿಟ್ಟು ಮಾಡಿಕೊಂಡ್ರೆ ಎದುರಿಸ್ಲಿಕ್ಕೆ ನಾನು ಯಾರು? ದೇವ ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷ್ಯವೇ. ನಿನ್ನ ಸಿಟ್ಟನ್ನು ಎದುರಿಸ್ಲಿಕ್ಕೆ ನನಗೇನು ಸಾಧ್ಯವಾಗ್ತದೆ? ನನಗೆ ಸಾಧ್ಯ ಆಗೋದಿಲ್ಲ. ನಾನು ಇಲ್ಲಿ ಲಕ್ಷ್ಯವಪ್ಪ. ಈ ನನ್ನಂಥ ಒಬ್ಬ ಸಾಮಾನ್ಯನ ಮೇಲೆ ನೀನು ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ಯಾ. ಈಗ ನೀನು ಯಾರು, ನಾನು ಯಾರು? ನೊರಜಿನ ದೇವಗಿರಿ ಅಂತರವೇ. ನಾನು ಸಾಮಾನ್ಯವಾದಂಥ ನೊರಜು, ನೀನು ನೋಡಿದರೆ ದೇವಗಿರಿ ಮೇರು ಪರ್ವತದ ಹಾಗೆ. ನಿನಗೆ ನನಗೆ ಎಲ್ಲಿ ಹೋಲಿಕೆ? ಈಗ ಯಾವತ್ತು ಸಮಾನಶೀಲರಲ್ಲಿ, ಸಮಾನ ವ್ಯಸನಿಗಳಲ್ಲಿ, ಸಮಾನ ಯೋಗ್ಯತೆ ಉಳ್ಳವರಲ್ಲಿ ಸ್ನೇಹವನ್ನಾಗಲಿ ವಿರೋಧವನ್ನಾಗಲಿ ಮಾಡಬೇಕು ಅಂತಿರೋದು. ನೀನು ನೋಡಿದರೆ ಮೇರು ಪರ್ವತದಷ್ಟು ದೊಡ್ಡ ವ್ಯಕ್ತಿ, ನಾನೊಬ್ಬ ನೊರಜು, ನಿನ್ನೆದೆ ನಾನು ಯಾರು? ನನ್ನಂಥವನಲ್ಲಿ ನೀನು ಹೀಗೆ ಸಿಟ್ಟು ಮಾಡಿಕೊಂಡು ಬಂದ್ಬಿಟ್ಟಿಯಲ್ಲ. ಸಂಭಾವನೆಯ ನನ್ನೊಡನೆ ಈ ರೀತಿಯಾದಂಥ ಒಂದು ಉಗ್ರ ಭಾವ, ನನ್ನನ್ನು ವಿರೋಧಿ ಅಂತ ತಿಳ್ಕೊಂಡು ಆಯುಧ ಇಟ್ಕೊಂಡು ಬರೋದು ಇದು ಸರಿಯೇ? ಸ್ವಲ್ಪ ನೋಡು, ಮೇಲ್ಗಡೆ ನೋಡು. ದೇವ ಮುನಿಗಳ ನಗೆಯ ನೋಡದೆ ನೀನು ನೋಡಿ ಎಲ್ಲ ನಗಾಡ್ತಾ ಇದ್ದಾರೆ. ಇಷ್ಟು ದಿವಸ ದೇವ ಮುನಿಗಳು, ದೇವರ್ಷಿಗಳೆಲ್ಲ ಓ ಭಗವಂತ ಅಂತ ನಿನ್ನ ಕೊಂಡಾಡ್ತಾ ಇದ್ರು. ಈಗ ನೀನು ಒಬ್ಬ ಹುಡುಗ ಸಾಮಾನ್ಯ ಮಾಡಿದ ಒಂದು ಕಾರಣವನ್ನು ಮುಂದೆ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಸುದರ್ಶನ ಚಕ್ರ ಇಟ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ಇದನ್ನ ನೋಡಿ ಅವರೆಲ್ಲ ನಗಾಡ್ತಾ ಇದ್ದಾರೆ. ದೇವ ಮುನಿಗಳ ನಗೆಯ ನೋಡದೆ ಇದಾವುದು ಉಚಿತವ ಮಾಡಿದಿರಿ, ಇದೇನು ದೊಡ್ಡ ಕೆಲಸ, ಉಚಿತ, ಸರಿ, ಇದು ಹೀಗೆ ಮಾಡಿದರೆ ಸರಿ ಅಂತ ತಿಳ್ಕೊಂಡು ಬಂದ್ಬಿಟ್ಟಿಯಲ್ಲಪ್ಪ ಭಗವಂತ ನೀನು. ನೋಡಲಿ ಎಲ್ಲ ನಗಾಡ್ತಾ ಇದ್ದಾರೆ ದೊಡ್ಡವರು. ಇಷ್ಟು ದಿವಸ ನೀನು ಹೊಗಳ್ತಾ ಇದ್ದವರೆಲ್ಲ ಮಹಿಮಾವಲಂಬನವ ಮರೆದುದಕ್ಕೆ. ಇಷ್ಟು ದಿವಸ ನಿನಗೊಂದು ನಿನ್ನ ನಡೆ ನುಡಿಗೊಂದು ಮಹಿಮೆ ಇತ್ತು. ಭಗವಂತ ಮಾಡಿದರೆ ಇದು ಸರಿ ಅಂತ ಮತ್ತೆ ಹುಡುಕೋ ಪ್ರಶ್ನೆ ಇರಲಿಲ್ಲ. ಈಗ ಅದನ್ನೆಲ್ಲ ಮರೆತು ಬಿಟ್ಟೆ ನೀನು. ನಿನ್ನ ಮಹಿಮಾವಲಂಬನವೆಲ್ಲವೂ ಮರೆತು ಹೋಯ್ತು. ಈಗ ನೀನು ಮಾಡ್ತಾ ಇದೆಯಲ್ಲಪ್ಪ, ನನಗೆ ನಗೆ ಬರ್ತಾ ಇದೆ. ಇವನು ಬುದ್ಧಿವಂತ, ನನಗೆ ನಗೆ ಬರ್ತಾ ಇದೆ ಹೇಳೋಕ್ಕಿಂತ ಮೊದಲು ದೊಡ್ಡವರ ನಗೆ ಬಂತು ಅಂತ ತೋರಿಸ್ಕೊಂಡ್ಬಿಟ್ಟಿದ್ದಾನೆ. ದೇವ ಮುನಿಗಳ ನಗೆಯ ಅಲ್ಲೂ ದೊಡ್ಡವರೇ ನಗಾಡ್ತಾ ಇದ್ದಾರೆ ಅಂತ. ದೊಡ್ಡವರೇ ನಗಾಡಿದ ಮೇಲೆ ನಾವು ನಗಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಹಾಗೆ ನಿನ್ನನ್ನು ಇಷ್ಟು ದಿವಸ ಕೊಂಡಾಡ್ತಾ ಇದ್ದವರು ನಗಾಡ್ತಾ ಇದ್ದಾರೆ, ನನಗೂ ನಗು ಬರ್ತಾ ಇದೆಯಪ್ಪ ಅಂಥೇಳಿ ಇನ್ನು ಮುಂದುವರೆದು ಹೇಳ್ತಾನೆ. ರೋಮ ರೋಮದೊಳು ಅಖಿಲ ಭುವನ ಸ್ತೋಮ ನಲಿದಾಡುವುದು ಗಡ. ರೋಮ ರೋಮದೊಳು ಅಖಿಲ ಭುವನ
ಮರುಳುತನವೆತ್ತಲು ಈ ರಣ ತಾಮಸಿಗೆ ತಾನೆತ್ತಣದು ಈ ಮರುಳುತನವೆತ್ತಲು ಈ ರಣ ತಾಮಸಿಗೆ ತಾನೆತ್ತಣದು ರಘುರಾಮ ರಕ್ಷಿಸು ರಘುರಾಮ ರಘುರಾಮ ರಕ್ಷಿಸು ಬಲವಿನಾಡಂಬರವು ಇದೇನೆಂದ ರಘುರಾಮ ರಕ್ಷಿಸು ಬಯಲಿನಾಡಂಬರವು ಇದೇನೆಂದ ಭೀಷ್ಮ ಹೇಳ್ತಾನೆ, ನಿನ್ನಂತಹ ಒಂದು ಭವ್ಯ ವ್ಯಕ್ತಿತ್ವದ ಎದುರು ನಾನು ಎಷ್ಟರವನು, ನಾನೊಬ್ಬ ಹುಲು ಮನುಜ. ಆದರೆ ನೀನು ಯಾರಪ್ಪ? ನಿನ್ನ ಒಂದು ಆಕಳಿಕೆಯಲ್ಲಿ 500,000 ನಳಿನ ಭವರು ಅಡಗಿಡೆಯವರು ಆಗಿ ಹೋಗ್ತಾರೆ ಅಂತ. ಭಗವಂತನ ಒಂದು ಆಕಳಿಕೆ ಒಳಗೆ 500,000 ಬ್ರಹ್ಮರು ಹುಟ್ಟಿ ಹೋಗ್ತಾರೆ. ಅಂತಹ ದೊಡ್ಡ ವ್ಯಕ್ತಿ ನೀನೆಲ್ಲಿ ನಾನೆಲ್ಲಿ? ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನೀನು ಹೀಗೆ ಈ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಬಂದ್ಬಿಟ್ಟಿಲ್ಲಪ್ಪ. ಲಜ್ಜೆಗೆ ನೆಲೆಯ ಮಾಡಿದೆ, ನಾಚಿಕೆ ಆಗ್ತಾ ಇದೆ. ಇದ್ರ ಜೊತೆ ನನಗೊಂದು ಕೆಟ್ಟ ಹೆಸರು. ಇಷ್ಟು ದಿವಸ ನಾನು ಭಗವಂತನ ಭಕ್ತನಾಗಿದ್ದೆ, ಈಗ ನನಗೊಂದು ದುರ್ಯಶವನ್ನು ತಂದುಕೊಟ್ಟೆ ನೀನು. ಇಷ್ಟು ದಿವಸ ಭೀಷ್ಮ ಸಂಭಾವಿತ ಅಂತ ಒಂದಿತ್ತು, ಕೃಷ್ಣ ಚಕ್ರಾಯುಧವನ್ನು ಹಿಡ್ಕೊಂಡು ತಲೆ ಕತ್ತರಿಸಿದ ಅಂತ ನನ್ನ ಸ್ಥಿತಿ ಏನಾಗಬೇಕು ಮುಂದೆ? ಕೃಷ್ಣನ ಕೈಯಲ್ಲಿ ಸತ್ತವರೆಲ್ಲ ರಾಕ್ಷಸರು, ಕೆಟ್ಟವರು, ಪಾಪಿಗಳು. ಇಷ್ಟು ದಿವಸ ನಾನೊಬ್ಬ ಒಳ್ಳೆ ಮನುಷ್ಯ ಅಂತ ಭೂಮಿ ಮೇಲೆ ಹೆಸರಿತ್ತು. ನಿನ್ನ ಚಕ್ರಾಯುಧದಿಂದ ಏನಾದ್ರು ನನ್ನ ತಲೆ ಹೋಗಿಬಿಟ್ರೆ ಇನ್ಮೇಲೆ ಪ್ರಪಂಚದ ನನಗೆ ಕೆಟ್ಟ ಹೆಸರು. ಓ, ಇವನೊಬ್ಬ ಪಾಪಿ ಆಗಿದ್ದ, ಅದಕ್ಕೆ ಭಗವಂತ ಇವನ ತಲೆ ಕತ್ತರಿಸಿದ ಅಂತ ನನಗೂ ಒಂದು ಕೆಟ್ಟ ಹೆಸರನ್ನು ತಂದೆ. ಅದ್ರ ಮೇಲೆ ಹೇಳ್ತಾನೆ, ಆ ಭಗವಂತನನ್ನು ವರ್ಣನೆ ಮಾಡ್ತಾನೆ, ನಿನ್ನ ರೋಮ ರೋಮದಲ್ಲಿ ಭುವನ ಸ್ತೋಮ ನಲಿದಾಡುವುದು ಗಡ. ನಿನ್ನ ರೋಮ ರೋಮಗಳಲ್ಲಿ ಇಡೀ ಭುವನ ಸ್ತೋಮವೇ ತುಂಬ್ಕೊಂಡು ಬಿಟ್ಟಿದೆ. ಇಂಥದ್ದನ್ನು ನಾನು ಎಲ್ಲಿಯಾದರೂ ವೈರಿ ಅಂತ ನಾನು ತಿಳಿದೇನೆಯೇ? ಇಲ್ಲ. ಹಾಗಿದ್ದ ನೀನು ನನ್ನನ್ನು ತಿಳಿಯಲ್ಲಪ್ಪ, ಇಂಥ ಒಂದು ದೊಡ್ಡ ಮನುಷ್ಯ ನೀನು. ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವಿದೆ ಅತ್ತಣದು. ಇಂತಹ ದೊಡ್ಡ ಮನುಷ್ಯ ನೀನು ನನ್ನನ್ನು ವೈರಿಯಿಂದ ತಿಳ್ಕೊಂಡು ಬಂದಿಲ್ಲ, ಇದೇನು ಮರುಳುತನ ಇದು? ನಿನ್ನ ಇಲ್ಲಿ ತನಕ ಏನಿದ್ರು ಕೇಳಿದರೆ ನೀನು ಅಷ್ಟು ದೊಡ್ಡ ಮನುಷ್ಯ, ನಾನು ಸಣ್ಣವನು. ನನ್ನಂತಹ ಒಬ್ಬ ಬಡಪಾಯಿ ಒಂದು ಸಣ್ಣ ಮನುಷ್ಯನ ಮೇಲೆ ನೀನು ಸಿಟ್ಟು ಮಾಡೋದು ಸರಿಯಲ್ಲ, ಇದು ಒಟ್ಟು ಮರುಳುತನ ಆಗೋಯ್ತು ನೀನು ಅಂತ ಹೇಳ್ತಾ ಈಗ ಹೇಳ್ತಾನೆ, ಇದು ಯಾಕೆ ಈ ಮರುಳುತನ ಬಂದಿತ್ತು ಹಾಗಾದ್ರೆ ನಿನಗೆ? ಎಂತಹ ನಿನ್ನೊಳಗೆ ಎಲ್ಲ ಭುವನಸ್ತೋಮ ಇದೆ ರೋಮ ರೋಮಗಳಲ್ಲಿ. ನಿನ್ನಂಥವನಿಗೂ ಹೀಗೆ ಆಯಿತು ಅಂತಂದರೆ ಇದಕ್ಕೆ ಕಾರಣ ರಣತಾಮಸಿಗೆ. ಈ ಯುದ್ಧದಲ್ಲಿ ಇದ್ದವರಿಗೆ ತಪ್ಪು ಸರಿ ಅಂತ ಏನು ವಿವೇಕ ಜ್ಞಾನ ಇರೋದಿಲ್ಲ. ಎದುರಿಗೆ ಯಾರೇ ಬಂದರೂ ಕೊಚ್ಚೋದು ಕೊಲ್ಲೋದು ಅಷ್ಟೇ, ವಿವೇಕ ಜ್ಞಾನ ಇಲ್ಲ. ಅದಕ್ಕೆ ರಣತಾಮಸ ಅಂತ ಹೇಳ್ತಾರೆ, ವಿವೇಕ ಜ್ಞಾನಲ್ಲೇ ಕೊಚ್ಚೋದಷ್ಟೇ. ಹಾಗೆ ರಣತಾಮಸಿಗೆ ನಿನಗಾಗಿ ಹೋಗ್ಬಿಡುತ್ತೆ. ಬಯಲಿನ ಆಡಂಬರವಿದೇನೆಂದ ಈ ಸಿಟ್ಟು ಮಾಡೋದು. ನಿನಗೆ ನಾನು ಒಂದು ಬಾಣ ಬಿಟ್ಟದೇನು ದೊಡ್ಡ ಪೆಟ್ಟವು ನಿನಗೆ? ಸುಮ್ಮನೆ ಆ ಬಾಣದಿಂದ ನನಗೆ ಹೀಗಾಗೋಯ್ತು, ಅವಮಾನ ಆಯಿತು, ನೋವಾಯಿತು ಅಂತ ಹೇಳ್ತಾ ಇದೆಯಲ್ಲ. ಈಗ ನೀನು ಹೀಗೆ ಮಾಡಿದ್ದಿದೆಯಲ್ಲ, ಇದು ನಿನ್ನ ಠಕ್ಕು, ಇನ್ನು ಮೋಸ, ನೀನು ಹಾಕ್ಕೊಂಡಿರೋ ವೇಷ, ನೀನು ಮಾಡ್ತಾ ಇರೋದು ನಟನೆ, ನಾಟಕ. ಇದು ಯಾಕೆ ಇದನ್ನು ನೀನು ಮಾಡ್ತಾ ಇದೀಯಾ ಅಂತಂದರೆ, ನಿನಗೆ ಮನುಷ್ಯ ದೇಹವನ್ನು ನೀನು ಹೊಂದ್ಕೊಂಡು ಬಂದ್ಬಿಟ್ಟಿದೀಯಾ. ನೋಡೋರ ಕಡೆ ನೀನು ಮನುಷ್ಯನಾಗಿ ಕಾಣ್ತಾ ಇದೀಯಾ. ಮಾನವರು ಕಡುಮೂರ್ಖರೆಂಬಿ ಮಾನಗರ್ವವ ತಡೆದೆ. ಈ ಮನುಷ್ಯರಾಗಿದ್ದ ಮೇಲೆ ಒಂದಷ್ಟು ಮರಳಾಟ ಇರಬೇಕು, ಮೂರ್ಖತನ ಇರಬೇಕು. ಮನುಷ್ಯ ದೇಹವನ್ನು ತಳೆದ ಕಾರಣಕ್ಕಾಗಿ ಈ ಮರಳಾಟವನ್ನೆಲ್ಲ ಮಾಡ್ತಾ ಇದ್ದೀವಿ ಬಿಟ್ಟರೆ, ನಿಜವಾಗಿಯೂ ಒಳಗಿರುವ ಅಂತರಾತ್ಮ ಭಗವಂತ ನೀನೀಗ ಮಾಡೋದು ಸರಿಯೇ ಅಂಥೇಳಿ ಮತ್ತೆ ಭಗವಂತನ ಸ್ತುತಿಸ್ತಾನೆ. ಶತಪಿತಾಮಹರಳಗರೆ ನೀಮತಿ ಬುರಿಯೇ ಮೇಣ್ ಭ್ರೂವಿಲಾಸ ಸ್ಥಿತಿಯೊಳು ಏನುತ್ಪತ್ತಿಯಾಗದೆ ಬ್ರಹ್ಮಕೋಟಿಗಳು ಅತಿಶಯದ ಮಹಿಮಾಸ್ಪದನು ನೀನತಿ ಗಹನನೆಂಬ ಅಗ್ಗಳಿಕೆಗೆ
ಇದು ಕೃತಕವಲ್ಲ, ಅತಿಶಯದ ಮಹಿಮಾಸ್ಪದನು ನೀನತಿ ಗಹನನೆಂಬ ಅಗ್ಗಳಿಕೆಗೆ ಇದು ಕೃತಕವಲ್ಲ ದೇವಾ. ಹೇಳು ಎನ್ನಾಡೆ ದೇವ ದೇವ, ಹೇಳೆನ್ನಾಡೆ ಹೇಳೆಂದ. ಭೀಷ್ಮ ಹೇಳ್ತಾನೆ, ಭಗವಂತ ನೀನು ಯಾರ ಮೇಲಾದರೂ ಮುನಿದರೆ, ಯಾರನ್ನಾದ್ರೂ ಕೊಲ್ಲಬೇಕು ಅಂತ ನೀನು ಮನಸ್ಸು ಮಾಡಿದರೆ ನೀನೇ ಆಯುಧ ಹಿಡ್ಕೊಂಡು ಕೆಳಗಿಳಿದು ಬರಬೇಕೆ? ಸಂಕಲ್ಪ ಮಾಡಿದ್ರೆ ಸಾಕು, ಅದಾಗೋಗ್ಬಿಡುತ್ತಪ್ಪ. ಶತಪಿತಾಮಹರ ಅಡಗರೆ ನೀ ಮತಿ ಮುರಿಯೆ. ನೀನೊಂದು ಸಂಕಲ್ಪ ಮಾಡಿಬಿಟ್ರೆ ಶತಪಿತಾಮಹರು 100 ಜನ ಬ್ರಹ್ಮರು ಕೂಡ ಆಗಿ ಹೋಗ್ಬಿಡ್ತಾರೆ. ಬೇಡ, ನಾಶ ಮಾಡೋದಿಲ್ಲ, ಸೃಷ್ಟಿ ಮಾಡಬೇಕು ಅಂತ ನಿನಗೇನು ಅನ್ನಿಸಿದರೆ ಒಂದೊಮ್ಮೆ ಉತ್ಪತ್ತಿಯಾಗದೆ ಬ್ರಹ್ಮಕೋಟಿಗಳು ಅಂದ್ರೆ ನೀನು ನಾಶವನ್ನೂ ಮಾಡಬಲ್ಲೆ, ನೀನು ಸೃಜಿಸಲೂ ಬಲ್ಲೆ. ಸಂಕಲ್ಪ ಮಾತ್ರನೇ ನೀನು ಮಾಡ್ತೀಯ. ನೀನು ಆಯುಧ ಬೇಕು ಅಂತಿದ್ಯೋ, ಪರಿಕರ ಬೇಕು ಅಂತಿದ್ಯೋ, ಅಂಥದ್ದರಲ್ಲಿ ನೀನು ಸುದರ್ಶನ ಚಕ್ರ ಹಿಡ್ಕೊಂಡು ನನ್ನ ಹತ್ರ ಬಂದುಬಿಟ್ಟಿಲ್ಲಪ್ಪ ನನ್ನ ಸಮೀಪಕ್ಕೆ. ಅತಿಶಯದ ಮಹಿಮಾಸ್ಪದನು ನೀನು, ಅತಿಶಯವಾದಂಥ ಮಹಿಮೆಯನ್ನು ಉಳ್ಳವನು, ಅತಿ ಗಹನನು ಅಂದರೆ ಯಾರಿಗೂ ನೀನು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಷ್ಟು ಗೂಢವಾದ ಆಗಿರುವವನು ನೀನು ಎಂಬ ಅಗ್ಗಳಿಕೆಗೆ ಇದು ಕೃತಕವಲ್ಲ. ಆ ಒಂದು ಕೀರ್ತಿ, ಆ ಒಂದು ಬಿರುದು ನಿನ್ನ ಮೇಲೆ ಇರೋದು ಹೊರಟೋಗ್ಬಿಡ್ತಾರಪ್ಪ. ಈಗ ಅದೆಲ್ಲ ಸುಳ್ಳು ಅಂತಾಗೋಯ್ತು. ನಿಜವಾಗಿ ಹೇಳು, ಇದು ನಿಜವೋ, ಇದು ನಾಟಕವೋ? ದೇವ ಹೇಳೆನ್ನಾಣೆ, ನನ್ನಾಣೆಯಾಗಿ ನೀನು ಹೇಳಬೇಕು. ಇದು ನಿಜವಾಗಿಯೂ ನಿನಗೆ ಬಂದು ಸಿಟ್ಟೆ, ನಿಜವಾಗಿಯೂ ನಿನ್ನ ನಾಶ ಮಾಡಬೇಕು ಎನ್ನುವಂಥ ಸಂಕಲ್ಪ ಬಂದಿದೆಯೇ, ಇದನ್ನು ನನ್ನಾಣೆಯಾಗಿಯೂ ನೀನು ಹೇಳಬೇಕು ಅಂತ ಹೇಳ್ದ. ಆ ನನ್ನಾಣೆಯಾಗಿಯೂ ಹೇಳಬೇಕು ಹೇಳೋದು ನೀನು ಮತ್ತೆ ಮುಂದುವರಿಯುತ್ತೆ. ಮತ್ತೆ ಪ್ರಶ್ನೆ ಮಾಡ್ತಾನೆ ಭಗವಂತನ ಹತ್ರ, ದೇವ ನೀದಿಟ ಕೊಲುವಡೆಯು ನಾ ಸಾವೆನೆ, ದೇವ ನೀದಿಟ ಕೊಲುವಡೆಯು ನಾ ಸಾವೆನೆ, ತಾನವನೆಂಬುದ ದೇವರರಿರಲೈ ಪೃಥ ಸಂಭಿನ್ನ ರೋಷದಲ್ಲಿ ದೇವನಾಮದ ಜೋಡು ನಮ್ಮನು ಕಾವುದೈ, ದೇವನಾಮದ ಜೋಡು ನಮ್ಮನು ಕಾವುದೈ. ನೀ ಮುನಿದಡೆಯು ನಿಮಗಾವು ಹೆದರೆವು, ನೀ ಮುನಿದಡೆಯು ನಿಮಗಾವು ಹೆದರೆವು. ನಾಮಧಾರಿಗಳು ಅತುಳ ಬಲರು, ನಾಮಧಾರಿಗಳು ಅತುಳ ಬಲರೆಂದ. ಭೀಷ್ಮ ಕೃಷ್ಣನಲ್ಲಿ ಕೇಳ್ತಾನೆ, ನನ್ನಾಣೆಯಾಗಿಯೂ ನೀ ಹೇಳು, ದೇವ ನೀ ದಿಟ ಕೊಲುವಡೆಯು ನಾ ಸಾವೆನೆ. ನನ್ನನ್ನು ಕೊಲ್ತೇನೆ ಅಂತ ಬಂದಿಲ್ಲಪ್ಪ, ನನ್ನ ಆಣೆಯಾಗಿ ಹೇಳು, ನೀನು ಕೊಲ್ತೇನೆ ಅಂತ ಬಂದರೂ ನಾನೇನು ಸಾಯುವವನೇ ಅಂತ. ಯಾಕಾಗಿ ಹೇಳ್ದೆ ಇವನು ಭೀಷ್ಮನಿಗೆ? ಭಗವಂತನೇ ಕೊಲ್ತೇನೆ ಅಂತ ಬಂದರೂ ನಾನೇನು ಸಾಯ್ತೇನೆ ಮಾಡ್ಕೊಂಡ್ಯಾ ಅಂತ ಈಗ ನಿಧಾನವಾಗಿ ಆ ಭಕ್ತಿಯಲ್ಲಿಯೇ ಇವನು ಭಗವಂತನ ಮರು ಪ್ರಶ್ನೆ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ನಾನೇನು ಸತ್ತೋಗ್ಬಿಡ್ತೇನೆ ಅಂತ ಮಾಡ್ಕೊಂಡೆ ಅಂತ. ಯಾಕಿರ್ಬೋದು ಇದು? ಒಂದು, ಈ ಭೀಷ್ಮನ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ. ತಂದೆ ಆದಂತಹ ಶಂತನು ಭೂಪತಿಗೆ ಇವನು ಮದುವೆ ಮಾಡಿಸುವ ಸಂದರ್ಭದಲ್ಲಿ ಮರಣ ನಿನ್ನಿಚ್ಛೆ, ಇಚ್ಛಾಮರಣಿಯಾಗುವಂತ ತಂದೆ ಕೊಟ್ಟಂತ ಆಶೀರ್ವಾದ, ಒಂದು ಶಾಶ್ವತವಾದ ವಾಕ್ಯ. ಅಂದರೆ ಭೀಷ್ಮ ಅವನಾಗಿ ಸಾಯಬೇಕು ಬಿಟ್ಟು ನನಗೆ ಬದುಕಬೇಡ ಅಂತ ಮತ್ತೊಬ್ಬರು ಭೀಷ್ಮನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ. ಇದು ಭೀಷ್ಮನಿಗೆ ಗೊತ್ತಿರುವ ವಿಷಯವೇ. ಆದ್ದರಿಂದಲೂ ಭೀಷ್ಮ ಕೇಳಿದ್ದಿರಬಹುದು, ನೀನು ನನ್ನನ್ನು ಕೊಲ್ತೇನೆ ಅಂತ ಬಂದು ನಾನೇನು ಸಾಯ್ತೇನೆ ಮಾಡ್ಕೊಂಡ್ಯಾ ಅಂತ. ಧೈರ್ಯ ಇದೆ ಅಲ್ವೇ? ಆದರೆ ಅದಲ್ಲ,
ಭಾಗವತ ಪರಂಪರೆಯಲ್ಲಿ ಭಗವಂತನನ್ನು ಸ್ತುತಿಸುವಂಥ ಒಂದು ಕಾವ್ಯದಲ್ಲಿ ಹೀಗೆ ಕೇಳಲಿಕ್ಕೆ ಧೈರ್ಯದ ಸಂಗತಿ ಬೇರೊಂದಿದೆ. ಅದೇನು ಅಂತಂದರೆ ಹೇಳ್ತಾನೆ ಇವನು, ನಾನೇನು ಸಾಯ್ತೇನೆ ಅಂತ ಮಾಡ್ಕೊಂಡೆ ಭಗವಂತ ನೀನು? ದೇವರರೀರೈ, ದೇವರು ಸ್ವಲ್ಪ ಪರಾಂಬರಿಸಬೇಕು. ಈಗ ಆ ಈ ಭಕ್ತಿಯಲ್ಲಿ ಭಗವಂತನಿಗೆ ಭಕ್ತನಿಗೆ ಒಂದು ಸಲಿಗೆ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮುದ್ರಿಸ್ಲಿಕ್ಕೆ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ. ಈಗ ನಿಧಾನವಾಗಿ ಭಕ್ತಿಯ ಉತ್ತುಂಗದಲ್ಲಿಯೇ ಭೀಷ್ಮ ಕೃಷ್ಣನಿಗೆ ಹೇಳ್ತಾನೆ, ಸ್ವಲ್ಪ ದೇವರು ಇದನ್ನು ಪರಾಂಬರಿಸಬೇಕು. ನೀವು ಕೊಲ್ತೇನೆ ಅಂತ ಬಂದರೆ ನಾನೇನು ಸಾಯೋದಿಲ್ಲ. ವೃಥಾ ಸಂಭಿನ್ನ ರೋಷದಲ್ಲಿ, ಈ ಭಿನ್ನವಾದಂಥ ಒಂದು ವ್ಯತಿರಿಕ್ತವಾದಂಥ ರೋಷದಲ್ಲಿ ಕೊಲ್ತೇನೆ ಅಂತ ಬಂದುಬಿಟ್ರೆ ನಾನೇನು ಸಾಯೋದಿಲ್ಲ. ಎಲ್ಲ ಈ ಭೀಷ್ಮನಿಗೆ ಎಲ್ಲಿಂದ ಬಂತು ಈ ಧೈರ್ಯ ಅಂತ ಕೇಳಿದರೆ, ದೇವನಾಮದ ಜೋಡು ನಮ್ಮನ್ನು ಕಾವುದೈ. ನಾನು ನಿಮ್ಮ ಭಕ್ತ, ನಾನು ಭಕ್ತ ಮಾತ್ರ ಅಲ್ಲದೆ ನಿಮ್ಮನ್ನೇ ದೇವರೆಂದು ಭಾವಿಸಿದವನು. ನಾನು ವಾಸುದೇವನ ಭಕ್ತ. ಎಲ್ಲಿಯಾದರೂ ಭಕ್ತನನ್ನು ಭಗವಂತ ಕೊಲ್ಲೋದಿದೆಯೇ? ದೇವನಾಮದ ಜೋಡು ನಮ್ಮನ್ನು ಕಾವುದೈ. ಮೊದಲೇನಾಗಿದೆ, ಜೋಡಿನ ಒಳಗೆ ಭೀಷ್ಮನ ಬಾಣಗಳು ಹೋಗಿದೆ. ಆದರೆ ಭಕ್ತನ ಜೋಡು ಭಗವಂತನಿಗೆ ಒಳಗೆ ಬರಲಿಕ್ಕಾಗದೆ ಗಟ್ಟಿ ಇದೆ. ದೇವನಾಮದ ಜೋಡು ನಮ್ಮನ್ನು ಕಾವುದೈ. ನೀ ಮುನಿದಡೆಯು ನಿಮಗಾವು ಹೆದರೆವು. ಒಳ್ಳೆ ಕವಚ ಕಟ್ಕೊಂಡು ಬಿಟ್ಟಿದ್ದೇವೆ ನಾವು. ಯಾವುದು ಅಂತಂದರೆ ನಾವು ಭಕ್ತರು ಹೇಳೋದು ನಮಗೊಂದು ಧೈರ್ಯ ಇದೆ. ಆದ್ದರಿಂದ ನೀ ಸಿಟ್ಟು ಮಾಡಿದರೂ ಕೂಡ ನಾವೇನು ಹೆದರೋದಿಲ್ಲ. ನಾಮಧಾರಿಗಳು ಅತುಲ ಬಲರಿಂದ, ಭಕ್ತರಿಗೆ ಬಲ ಹೆಚ್ಚು. ಅದರಲ್ಲಿ ಭಗವಂತನ ಎದುರಿಗೆ ಭಕ್ತರು ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾರೆ ಅಂತಂದರೆ, ಈ ಕುಮಾರವ್ಯಾಸನ ಚಮತ್ಕಾರಿಕವಾದ ಶಬ್ದ ಇದು. ನಾಮಧಾರಿಗಳು ಅತುಲ ಬಲರಿಂದ. ಇಷ್ಟು ಹೇಳಿದ್ಮೇಲೆ ಹೇಳ್ತಾನೆ ಅವನು, ಇಷ್ಟು ನಾವು ಭಕ್ತರು ಜೋಡನ್ನು ಕಟ್ಟಿಕೊಂಡಿದ್ದೇವೆ ಅಂತ ನಮಗಿದೆ. ಇದನ್ನು ನೀನೇನಾದರೂ ಭಂಗಿಸ್ತೀಯಾ? ಭಂಗವಲ್ಲಿದು ನಿನ್ನ ಘನತೆಗೆ, ಭಂಗವಲ್ಲಿದು ನಿನ್ನ ಘನತೆಗೆ, ಡಿಂಗರಿಗರೆ ಮಿಗಿಲು ನಿನಗೆಯು ಡಿಂಗರಿಗರೆ ಬಲ್ಲಿದರು ದಾಕ್ಷಿಣ್ಯವೇನಿದಗೆ. ಮಂಗಳಾತ್ಮಕ ಕೇಡು ನಿನ್ನಯ ಹಂಗನೊಲ್ಲೆನು, ಮಂಗಳಾತ್ಮಕ ಕೇಳು ನಿನ್ನಯ ಹಂಗನೊಲ್ಲೆನು. ಮುಕುತಿ ಪದದೊಳ ಅಭಂಗ ಪೆಂಡೆಯದೊಳೈ, ಮುಕುತಿ ಪದದೊಳ ಅಭಂಗ ಪೆಂಡೆಯದ ಆಳೈ, ನಿಮ್ಮಡಿಯ ಸಿರಿನಾಮ. ಹಾಗಾದ್ರೆ ಇದು ಭಾಗವತ ಪರಂಪರೆಗೆ ವಿರೋಧವೇ? ಭಗವಂತನೇ ಸಿಟ್ಟು ಮಾಡ್ಕೊಂಡು ಬಂದರೂ ಕೂಡ ಭಕ್ತರು ನಿನಗೆ ನಾವು ಹೆದರೋದಿಲ್ಲ ಅಂತ ತಿರುಗಿ ನಿಂತು ಬಿಟ್ರೆ ಇದು ವಿರೋಧವೇ ಅಂತ ಕೇಳಿದರೆ ಅಲ್ಲ. ಭಂಗವಲ್ಲಿದು, ನಿನ್ನ ಘನತೆ ಏನು ಹೋಯ್ತು ಅಂತ ತಿಳಿಬೇಡ. ಭಕ್ತನೊಬ್ಬ ತಿರುಗಿ ನಿಂತುಬಿಟ್ಟ, ಭಗವಂತ ನಿನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಭಕ್ತ ತಿರುಗಿ ನಿಂತರೆ ಭಂಗವಲ್ಲಿದು ನಿನ್ನಯ ಘನತೆಗೆ. ಯಾಕೆಂದರೆ ಡಿಂಗರಿಗರೇ ಮಿಗಿಲು. ಯಾವತ್ತು ಭಗವಂತನಿಗಿಂತ ಭಕ್ತನೇ ದೊಡ್ಡವರು. ಯಾಕೆಂದ್ರೆ ಇವ್ರು ಕಾಯೋನು ಅವನೇ. ಡಿಂಗರಿಗರೇ ಮಿಗಿಲು, ಡಿಂಗರಿಗರೇ ಬಲ್ಲಿದರು. ಅವರೇ ಗಟ್ಟಿ, ಯಾಕೆಂದ್ರೆ ಅವನೇ ಕಾಯುವವನು. ದಾಕ್ಷಿಣ್ಯವೇನಿದಕ್ಕೆ, ಇದನ್ನು ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ ಅಂತ ಹೇಳಿದಂತಹ ಭೀಷ್ಮ ಹೇಳ್ತಾನೆ, ಮಂಗಳಾತ್ಮಕ ಕೇಳು ನಿನ್ನಯ ಹಂಗನೊಲ್ಲೆನು ಮುಕುತಿ ಪಥದಲ್ಲಿ. ಇಷ್ಟು ದಿವಸ ನಿನ್ನ ಭಕ್ತನಾಗಿ ಬರ್ತಿದ್ದೇನೆ, ನಿನ್ನ ಭಕ್ತನಾಗಿ ನೀನು ತೋರಿಸಿಬಿಟ್ಟು ಮಾರ್ಗದಲ್ಲೇ ನಾನು ಮುಂದೆ ಹೋಗ್ತೇನೆ. ಮುಕ್ತಿ ಮಾರ್ಗದಲ್ಲಿ, ನಾನು ಪ್ರಪಂಚವನ್ನು ಬಿಟ್ಟು ಹೋಗುವ ಮಾರ್ಗದಲ್ಲಿಯೂ ಕೂಡ ನೀನು ಹಿಂದೆ ತೋರಿಸಿಕೊಟ್ಟಂಥ ಮಾರ್ಗದಲ್ಲೇ ನಾನು ಹೋಗ್ತೇನೆ. ನನಗೇನು ಹೇಳಲಿಕ್ಕೆ ದಾಕ್ಷಿಣ್ಯ ಇಲ್ಲ. ನಿಮ್ಮಡಿಯ ಸಿರಿನಾಮ ಪೆಂಡೆಯದಾಳಲೈ. ಪೆಂಡೆಯದಾಳು ಅಂತಂದರೆ ಆ ಜೋಳವಾಳಿ ಅಂತ ಒಂದು ಹಿಂದೆ ಇದ್ದಂಥ ಒಂದು ಸಾಮಾಜಿಕ ಪದ್ಧತಿ. ಹಾಗೆ ಯಜಮಾನನಿಗಾಗಿ ತಾವು ಕಾಲಿಗೆ ಒಂದು ಕಟ್ಟಿಕೊಳ್ತಿದ್ರು ಒಂದು ಗೆಜ್ಜೆಯನ್ನು. ಯಜಮಾನಿ ತಾವು ಮೀಸಲು ಅಂತ. ನಾನೇನು ಬೇರೆಯವನು ತಿಳಿಬೇಡ, ನಿನ್ನ ಮೀಸಲು ಆಳೆ, ನಿನ್ನ ಮೀಸಲು ಆಳಾಗಿ ನಾನಿದ್ದೇನೆ. ನನ್ನನ್ನು ಈ ಕ್ಷಣಕ್ಕೂ ಕಾಯೋದು ನಿನ್ನಯ ಸಿರಿನಾಮ. ಇಷ್ಟನ್ನು ಹೇಳಿದಂಥ ಭೀಷ್ಮ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ.
ಕಳುಹಿ ಕಳೆವುದು ಖಾತಿಯನು ನೀನುಳುಹಿ ಕೊಂಬುದು ತೇಜವನು ಕಳುಹಿ ಕಳೆವುದು ಖಾತಿಯನು ನೀನುಳುಹಿ ಕೊಂಬುದು ತೇಜವನು ದಿಟ ಕೊಲುವ ಮನವೇ ಬಿಸುಟು ಚಕ್ರವನು ಎನ್ನ ಕಾಯದಲ್ಲಿ ಅಡುಕಿ ಕೂದಲು ಹರಿದುದಾದರೆ ಬಳಿಕ ನಾಡಿಂಗರಿಗನಲ್ಲ ಅಡುಕಿ ಕೂದಲು ಹರಿದುದಾದರೆ ಬಳಿಕ ನಾಡಿಂಗರಿಗನಲ್ಲ ದಿಟ ಕೊಲುವ ಮನವೇ ಬಿಸುಡು ಚಕ್ರವನು ಎನ್ನ ಕಾಯದಲ್ಲಿ ಅಳುಕಿ ಕೂದಲು ಹರಿದುದಾದರೆ ಬಳಿಕ ಡಿಂಗರಿಗನಲ್ಲ ಈ ಕಳಕಳಕ್ಕೆ ನಾನಂಜುವವನೇ ಈ ಕಳಕಳಕ್ಕೆ ನಾನಂಜುವವನೇ ದೇವ ಮರಳು ದೇವ ಮರಳು ದೇವ ಮರಳೆಂದ ಒಂದು ಅನುಕ್ರಮಣಿಕೆಯಲ್ಲಿ ಈ ಭೀಷ್ಮನ ಭಾವನೆ ಕುಮಾರವ್ಯಾಸನ ಈ ಒಂದು ರಸಧಾರೆಯಲ್ಲಿ ಹರಿದು ಬಂತು. ಮೊದಲು ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳ್ದ, ತಾನೆಷ್ಟು ಚಿಕ್ಕವನು ಅಂತ ಹೇಳ್ದ. ಈ ದೊಡ್ಡವರು ಚಿಕ್ಕ ಮಕ್ಕಳೇನೋ ತಪ್ಪು ಮಾಡಿದ್ರೆ ಅದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಬಾರ್ದು ಅಂತ ಹೇಳ್ದ. ಆಮೇಲೆ ಕೊನೆಯಲ್ಲಿ ಭಗವಂತನಿಗೆ ಒಂದು ಪಂಥಾಹ್ವಾನ ಹಾಕಿದ. ನೀನು ಸಿಟ್ಟು ಮಾಡಿದ್ರು ನಾನೇನು ಹೆದರೋದಿಲ್ಲ, ಸಾಯೋದಿಲ್ಲ ಅಂತಂದ. ಅದರ ಜೊತೆಯಲ್ಲಿ ಭಕ್ತರು ಗೆದ್ರೆ ಭಗವಂತನಿಗೆ ಶ್ರೇಯಸ್ಸು, ಭಗವಂತನಿಗೆ ಕೆಟ್ಟ ಹೆಸರಲ್ಲ ಅಂತ ಹೇಳ್ದ. ಇಷ್ಟನ್ನು ಹೇಳಿದ ಮೇಲೆ ಕೊನೆಯ ಮಾತಿನ ಒಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಕಳುಹಿ ಕಳೆಯುವುದು ಖಾದ್ಯನು, ನಿನ್ನ ಈ ಕೋಪವನ್ನು ನೀನು ಉಪಸಂಹರಿಸು, ನಿನ್ನ ಕೋಪವನ್ನು ನೀನು ಬಿಡು. ಉಳುಹಿಕೊಂಬುದು ತೇಜವನು, ಇಲ್ಲಿಯ ತನಕ ಪ್ರಪಂಚದಲ್ಲಿ ನಿನಗೆ ಭಗವಂತ ಹೇಳುವಂಥ ಒಂದು ತೇಜಸ್ ಇತ್ತಲ್ಲ, ಒಂದು ಮಹಿಮೆ ಇತ್ತಲ್ಲ, ಅದನ್ನು ನೀನು ಉಳಿಸ್ಕೊಪ್ಪ. ನಿಜವಾಗಿಯೂ ನಿನಗೆ ನನ್ನನ್ನು ಕೊಲ್ಲಬೇಕು ಅಂತ ಮನಸ್ಸಿದೆಯೋ? ದಿಟ ಕೊಲ್ಲುವ ಮನವೇ, ಅದು ಹೌದು ಅಂತಾದರೆ ಆ ಚಕ್ರವನ್ನು ಕೈ ಹಿಡಿದು ನಿಲ್ಲಿಸ್ಕೋಬೇಡ, ಬಿಟ್ಬಿಡತ್ಲಾಗ. ಬಿಸಿಡು ಚಕ್ರವನ್ನೆನ್ನ ಕಾಯದಲ್ಲಿ, ನನ್ನ ಮೇಲೆ ಆ ಚಕ್ರವನ್ನು ನೀನು ಪ್ರಯೋಗ ಮಾಡು. ಹಾಗೆ ನೀನು ಪ್ರಯೋಗ ಮಾಡಿದ ಪಕ್ಷದಲ್ಲಿ ಒಂದು ಕೂದಲಾದರೂ ನನ್ನದು ಕೊಂಕಿತಾದರೆ ಬಳಿಕ ನಾ ಡಿಂಗರಿಗನಲ್ಲ. ನಿನ್ನ ಭಕ್ತ ನಾನು ಹೌದು ಅಂತಾದರೆ ನಿನ್ನ ಸುದರ್ಶನ ಚಕ್ರ ನನ್ನ ಒಂದು ಕೂದಲನ್ನು ಕೂಡ ಕೊಂಕಿಸೋದಿಲ್ಲ. ಒಂದು ವೇಳೆ ನನ್ನೊಂದು ಕೂದಲು ಕೊಂಕಿತ ಆದರೆ ನಾನು ನಿನ್ನ ಭಕ್ತ ಅಲ್ಲ ಅಂತಾಗುತ್ತೆ. ಭಕ್ತ ಅಲ್ಲ ಅಂತಾದರೆ ಸುದರ್ಶನ ಚಕ್ರ ನನ್ನ ಕೂದಲನ್ನಾದರೂ ಕೊಂಕಿಸ್ಲಿ, ನನ್ನ ತಲೆನಾದರೂ ಕತ್ತರಿಸಲಿ, ನಾನು ಭಕ್ತ ಅಲ್ಲ ಅಂತಾದ್ರೆ ಸಾಯ್ಲಿಕ್ಕೆ ಸಿದ್ಧ ಇದ್ದೇನೆ. ನಾನು ಭಕ್ತ ಹೌದು ಅಂತಾದರೆ ನಿನ್ನ ಸುದರ್ಶನ ಚಕ್ರ ಒಂದು ಕೂದಲನ್ನೂ ಕೊಂಕಿಸಲಾರದು. ಈ ಕಳಕಳಕ್ಕೆ ನಾನಂಜುವೆನೆ. ಚಕ್ರವನ್ನು ಕೈ ಹಿಡ್ಕೊಂಡು ಸಿಟ್ಟು ಬಂತು ನನಗೆ, ಪ್ರಪಂಚ ಬೇಕಾದ್ರೆ ಸುಟ್ಟು ಹೋಗಲಿ, ದೇವತೆಗಳು ಬೇಕಾದ್ರೂ ಬಂದರೂ ನಾನು ಬಿಡೋದಿಲ್ಲ. ಈ ಕಳಕಳಕ್ಕೆ, ಈ ಆಡಂಬರಕ್ಕೆಲ್ಲ ನಾನೇನು ಹೆದರೋದಿಲ್ಲ. ಒಂದೋ ನೀನು ನನ್ನನ್ನು ಕೊಲ್ತೇನೆ ಅಂತ ಚಕ್ರ ಪ್ರಯೋಗ ಮಾಡು, ಅದಲ್ಲ ಅಂತಾದರೆ ದೇವ ಮರಳೆಂದ ಹೊರಟೋಗ್ಬಿಡು. ಸಿಟ್ಟನ್ನು ಕಳಚಿಟ್ಟು ಮುಂಚಿನ ತೇಜಸ್ಸನ್ನು ಇಟ್ಕೊಂಡು ಹೊರಟು ಹೋಗು ಅಂತೇಳಿ, ಏನನ್ನೂ ಭಗವಂತ ಮಾಡಲಿ ಅಂತೇಳಿ ಭೀಷ್ಮ ಎದುರಿಗೆ ಬಂದು ನಿಂತುಬಿಟ್ಟ. ನಚ್ಚಿನಾಳಿನ ಭಿನ್ನಹಗೆ ಹರಿಮೆಚ್ಚಿ ಮನದಲ್ಲಿ ನಾಚಿ, ನಚ್ಚಿನಾಳಿನ ಭಿನ್ನಹಗೆ ಹರಿಮೆಚ್ಚಿ ಮನದಲ್ಲಿ ನಾಚಿ, ಚಕ್ರವ ಮುಚ್ಚಿದನು ಮುರಿದನು ಕಿರೀಟಿಯ ರಥದ ಹೊರೆಗಾಗಿ, ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ
ನಿಚ್ಚಟದ ಭಕ್ತಿಯನ್ನು ನೆನೆದು ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆದು ಒಲೆದ ಹರಿ ಶಿರವ ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆದು ಒಲೆದ ಹರಿ ಶಿರವ ಭೀಷ್ಮನ ಮನಸ್ಸಿನ ಭಾವನೆಯೆಲ್ಲ ಹೀಗೆ ಪ್ರಕಟ ಆದಮೇಲೆ ನಚ್ಚಿನಾಳಿನ ಭಿನ್ನಕ್ಕೆ ಹರಿ ಮೆಚ್ಚಿ, ನಚ್ಚಿನಾಳಿನ ಇಲ್ಲಿ ಹರಿ ಮೆಚ್ಚಿ, ಹರಿ ಮೆಚ್ಚಿದ್ದು ಯಾವುದನ್ನ? ಆ ನೆಚ್ಚಿನಾಳಿನ ಭೀಷ್ಮನ ಭಕ್ತಿಯನ್ನ, ಅವನ ಪ್ರಾರ್ಥನೆ. ಇದನ್ನೆಲ್ಲ ಕೇಳಿದಂಥ ಕೃಷ್ಣ ಮನದಲ್ಲಿ ನಾಚಿ, ಮನಸ್ಸಿನಲ್ಲಿ ಭಗವಂತನಿಗೆ ನಾಚಿ ಆಗ್ಬಿಡ್ತಂತೆ. ಯಾಕೆ ನಾಚಿಗೆ? ಒಂದು, ಯಾವ ಮನುಷ್ಯನೇ ಆಗಲಿ ಸಿಟ್ಟು ಬಂದಾಗ ಆಡಿದ್ದು ಮಾಡಿದ್ದೆಲ್ಲ ಸಿಟ್ಟು ಇಳಿದಾದ್ಮೇಲೆ ಅವನಿಗೆ ನಾಚಿಕೆ ತರೋದೇ ಆಗಿರುತ್ತೆ. ಸಿಟ್ಟು ಬಂದಾಗ ಯಾರು ಏನು ಸರಿಯಾದ ಮಾತನ್ನೇ ಆಡಿರೋದಿಲ್ಲ, ಸಿಟ್ಟು ಬಂದಾಗ ಸರಿಯಾದ ರೀತಿಯಲ್ಲಿ ಯಾರು ನಡ್ಕೊಂಡಿರೋದಿಲ್ಲ. ಇಷ್ಟೋ ತನಕ ಭಗವಂತನಿಗೆ ಸಿಟ್ಟು ಬಂದಿತ್ತು, ಆಡಿದ ಮಾಡಿದ. ಈ ಭೀಷ್ಮ ತನ್ನ ಭಕ್ತಿಯಿಂದ ಭಗವಂತನ ಸಿಟ್ಟನ್ನು ತಣಿಸಿದ ಮೇಲೆ ಮನದಲ್ಲಿ ನಾಚಿ, ಭೀಷ್ಮ ಎಂಥ ಭಕ್ತ, ಇಂಥ ಭಕ್ತನ ಒಂದು ಕೃತಿಯನ್ನು ನಾನು ತಪ್ಪಾಗಿ ತಿಳಿದು ಅವನನ್ನು ಕೊಲ್ತೇನೆ ಅಂತ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಬಂದುಬಿಟ್ಟೆ. ಈಗ ಎಂಥ ಅನಂತ ಆಗಿ ಹೋಗ್ತಿತ್ತು ತಾನು ಮುಂದುವರೆದಿದ್ದರೆ. ಛೇ, ನಾನು ಹೀಗೆ ಮಾಡಬಾರ್ದಾಗಿತ್ತು, ಭೀಷ್ಮನ ಕುರಿತಾಗ ನಾನು ಹೀಗೆ ಮಾಡಬಾರ್ದಾಗಿತ್ತು ಎನ್ನುವ ಭಾವನೆಯಿಂದ ಭಗವಂತ ಮನಸ್ಸಿನೊಳಗೆ ನಾಚಿ ಚಕ್ರವ ಮುಚ್ಚಿದನು. ಇಲ್ಲಿ ಆ ಪ್ರಾಸದ ಒಂದೊಂದು ಶಬ್ದಕ್ಕೂ ಸ್ಪಷ್ಟವಾದಂಥ ಅರ್ಥದ ಸ್ಥಳವೇ ಇದೆ. ನಚ್ಚಿನಾಳು, ಹರಿ ಮೆಚ್ಚಿ, ಚಕ್ರವ ಮುಚ್ಚಿ, ಆ ಮೂರು ಒಂದಕ್ಕೊಂದು ಹೊಂದ್ಕೊಂಡಿರುವಂಥದ್ದೇ. ಚಕ್ರವನ್ನು ಮುಚ್ಚಿದ ಅಂತಂದರೆ ಅದೇನು ಪೆಟ್ಟಿಗೆ ಮುಚ್ಚಿದಾಗಲ್ಲ, ಸಾಕು ಅಂತಂದ್ರೆ ಸುದರ್ಶನ ಹಿಂದಕ್ಕೆ ಹೋಯಿತು ಅಂತ ಅರ್ಥ. ಮುರಿದನು ಕಿರೀಟಿಯ ರಥದ ಹೊರಗಾಗಿ, ತಿರುಗಿ ಮತ್ತೆ ಭೀಷ್ಮನನ್ನು ನೋಡಲಿಲ್ಲ ಅವನು, ತಿರುಗಿ ಅರ್ಜುನನ ರಥದ ಕಡೆಗೆ ಇವನು ಹೊರಟ್ಬಿಟ್ನಂತೆ. ಈಗ ಇನ್ನೊಂದು ಪ್ರಾಸ ಶಬ್ದ ಉಂಟು, ಈ ನಚ್ಚಿ ಬೆಚ್ಚಿ ಇದೆಲ್ಲ ಆದಮೇಲೆ ಈ ಸೈನ್ಯ ಇದೆಲ್ಲ ಇದು ಇಷ್ಟೊಂದು ಹೆದರೋಗ್ಬಿಟ್ಟಿತ್ತು. ಅಯ್ಯೋ ಏನಾಗ್ಬಿಡ್ತದೆಯೋ, ಭಗವಂತನಿಗೆ ಸಿಟ್ಟು ಬಂತು ಅಂತ. ಈಗ ಆ ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಗೊಟ್ಟನು. ಯಾರು ಏನು ಯೋಚನೆ ಮಾಡಬೇಡಿ, ಏನಾಗೋದಿಲ್ಲ ಅನರ್ಥ, ನೀವೆಲ್ಲ ಏನು ಯೋಚನೆ ಮಾಡೋ, ಪ್ರಪಂಚಕ್ಕೆ ಅಂತ್ಯಕಾಲ ಬಂದುಬಿಡ್ತಪ್ಪ, ಆ ಕಾಲದಲ್ಲಿ ಪ್ರಳಯ ಆಗ್ತಾ ಇದೆ, ಇವರೆಲ್ಲ ತಲ್ಲಣಗೊಂಡಿದ್ರಲ್ಲ, ನೀವೆಲ್ಲ ಯಾರು ಅಳುಕಬೇಕಾದ್ದಿಲ್ಲ ಅಂತ ಹೇಳಿ ಅವರಿಗೆಲ್ಲ ಅಭಯವನ್ನು ಕೊಟ್ಟು ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆದು ಒಲೆದ ಹರಿಶಿರವ. ಅರ್ಜುನನ ರಥದ ಕಡೆ ಹೋಗ್ತಾ ಇರುವಾಗ ಹೋಗ್ತಾ ಇದ್ದಾನಂತೆ. ಅಂದರೆ ಭೀಷ್ಮನ ಮಾತುಗಳನ್ನು ಪುನಃ ನೆನಪು ಮಾಡಿಕೊಳ್ತಾ ಎಂತಹ ಭಕ್ತನಿದ್ದಾನಪ್ಪ ಈ ಭೀಷ್ಮ ಅಂತ ಹೇಳಿ ಭೀಷ್ಮನನ್ನು ಮೆಚ್ಚಿ ಅರ್ಜುನನ ರಥದ ಕಡೆ ಕೃಷ್ಣ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಚಕ್ರಗ್ರಹಣ ಎನ್ನುವಂಥ ಒಂದು ಪ್ರಕರಣ ಮುಗೀತಾ ಇದೆ. ಆದರೆ ಈ ಕೃಷ್ಣ ಸಿಟ್ಟು ಮಾಡಿಕೊಂಡಿದ್ದು, ಚಕ್ರ ಹಿಡಿದಿದ್ದು, ಕೊಲ್ತೇನೆ ಅಂತ ಹೋಗಿದ್ದು, ಮರಳಿ ಅರ್ಜುನನ ರಥದ ಕಡೆ ಹೋಗ್ತಾ ಇರೋದು, ಇದು ಪ್ರಪಂಚದಲ್ಲಿ ಏನು ಭಾವನೆ ಮೂಡಿಸ್ತಾ ಇದೆ ಅದನ್ನು ಕುಮಾರವ್ಯಾಸ ಹೇಳ್ತಾ ಇದ್ದಾನೆ ಕೊನೆಯಲ್ಲಿ. ಅಪಮೃತ್ಯು ಲೋಕಕ್ಕೆ ತೀದುದಿಲ್ಲಾಯುಷ್ಯ, ಓದುದೊಂದಪಮೃತ್ಯು ಲೋಕಕ್ಕೆ ತೀದುದಿಲ್ಲ ಆಯುಷ್ಯ, ಮಹದಪವಾದ ದೇವಂಗಾಗಿ ತಪ್ಪಿತು ಮುಚ್ಚು ಮರೆಯೇಗೆ. ಕಾದುಕೊಂಡನು ಭೀಷ್ಮನು ಈ ಕಮಲೋದರನ ಕೆರಳಿಚಿಯು, ಕಾದುಕೊಂಡನು ಭೀಷ್ಮನು ಈ ಕಮಲೋದರನ ಕೆರಳಿಚಿಯು, ಭಕುತಿಯಲಿ ಆದರಿಸಿದನು ಪುಣ್ಯವೆಂದನು, ಭಕುತಿಯಲಾದರಿಸಿದನು ಪುಣ್ಯವೆಂದನು. ಕಮಲ ಭವ ನಗುತ್ತ ಮೇಲೆ ದೇವತೆಗಳೆಲ್ಲ ನಿಂತು ನೋಡ್ತಾ ಇದ್ರು. ಬ್ರಹ್ಮನೇ ಮೊದಲಾದವರೆಲ್ಲ ಏನಾಗುತ್ತಪ್ಪ ಇಲ್ಲಿ ಭೂಮಿ ಮೇಲೆ, ಭಗವಂತ ಸಿಟ್ಟು ಮಾಡಿಕೊಂಡು ಪ್ರಪಂಚವನ್ನೇ ನಾಶ ಮಾಡಿಬಿಡ್ತೇನೆ ಅಂತೇಳಿ ಸುದರ್ಶನ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾನೆ, ಏನಾಗುತ್ತೆ ಅಂತ ಅವರೆಲ್ಲ ನೋಡ್ತಾ ಇದ್ರು. ಅವರೆಲ್ಲ ಒಂದು ಸಾರಿ ಉಸಿರು ಬಿಟ್ರಂತೆ. ಈ ಕೃಷ್ಣ ನಗ್ನಂತ ಮತ್ತೆ ಅರ್ಜುನ ರಥದಲ್ಲಿ ಸಾರ್ಥಕ ಹೋಗಿದ್ದ ನೋಡುವಾಗ
ಪ್ರಪಂಚಕ್ಕೆ ಬಂದಂಥ ಒಂದು ಅಪಮೃತ್ಯು ಹಾಗೆ ಹೋಯಿತು. ಯಾರನ್ನೂ ನಾಶ ಮಾಡಲಿಲ್ಲ, ನುಂಗಲಿಲ್ಲ. ಅದರ ಜೊತೆಗೆ ತೀರುವುದಿಲ್ಲ ಆಯುಷ್ಯ. ಈ ಭೀಷ್ಮನಿಗೂ ಇನ್ನೂ ಆಯುಷ್ಯ ಇತ್ತು, ಪ್ರಪಂಚಕ್ಕೆ ಆಯುಷ್ಯ ಇತ್ತು. ಆದ್ದರಿಂದ ಅಕಾಲದಲ್ಲಿ ಯಾವುದೂ ಆಗಲಿಲ್ಲ. ಅದರ ಜೊತೆಗೆ ಮಹದಪವಾದ ದೇವಂಗಾಗಿ ತಪ್ಪಿತು. ಈ ಭಗವಂತನಿಗೂ ಕೂಡ ಒಂದು ಕೆಟ್ಟದ್ರು ಬಂದ್ಬಿಡ್ತಿತ್ತು. ಒಂದು ಸಂದರ್ಭ ತನ್ನ ಭಕ್ತನನ್ನೇ ಕೊಂದುಬಿಟ್ಟ. ತನ್ನ ಮೇಲೆ ಯಾರೋ ಬಾಣ ಬಿಟ್ಟರು ಅಂತ ಸಿಟ್ಟು ಮಾಡಿಕೊಂಡು ಪ್ರಪಂಚವನ್ನೇ ನಾಶ ಮಾಡಿಬಿಟ್ಟ ಅಂತ ಭಗವಂತನಿಗೆ ಕೆಟ್ಟದ್ರು ಬರ್ತಿರ್ಲಿಲ್ವೇ? ಹಾಗೆ ಪ್ರಪಂಚವೂ ಸುರಕ್ಷಿತವಾಗಿ ಉಳಿಯಿತು, ಭಗವಂತನಿಗೂ ಕೂಡ ಅವನ ಕೀರ್ತಿಯನ್ನು ನಾಶವಾಗಲಿಲ್ಲ, ಅಪವಾದ ತಪ್ಪಿತು. ಹಾಗಂತ ಭೀಷ್ಮನ ಕೊಲ್ತೇನೆ ಚಕ್ರ ಹಿಡ್ಕೊಂಡು ಹಾಗೆ ಮರಳಿ ಬಂದಲ್ಲ, ತಪ್ಪಲ್ವೇ? ಭಗವಂತ ಇರೋದು ಭಕ್ತರನ್ನು ಉದ್ಧರಿಸಲಿಕ್ಕೆ, ಭಕ್ತರನ್ನು ಗೆಲ್ಲಿಸಲಿಕ್ಕಾಗಿ ಭಗವಂತ ಇರೋದು. ಆದ್ದರಿಂದ ಭಗವಂತನಿಗೇನು ಕೆಟ್ಟ ಹೆಸರು ಬಂದಾಗ ಆಗಲಿಲ್ಲ, ಅದರ ಬದಲಾಗಿ ಭೀಷ್ಮನನ್ನು ಕೊಲ್ಲುತ್ತಿದ್ದರೆ ಅಪವಾದ ಬರ್ತಿತ್ತು, ಪ್ರಪಂಚವನ್ನು ನಾಶ ಮಾಡಿದರೆ ಅಪವಾದ ಬರ್ತಿತ್ತು. ಒಟ್ಟಿನಲ್ಲಿ ಎಲ್ಲವೂ ಮಂಗಳಕರವಾಗಿ ಮುಗೀತಾ ಇದೆ. ಅದರ ಜೊತೆಗೆ ಕಾದುಕೊಂಡನು ಭೀಷ್ಮನು ಕೂಡ ಕಾದುಕೊಂಡನಪ್ಪ. ಏನೇನು ಕಾದುಕೊಂಡ? ಒಂದು, ಸಭೆಯಲ್ಲಿ ಮಾಡಿದಂಥ ಒಂದು ಪ್ರತಿಜ್ಞೆ, ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ, ಅದನ್ನು ಕಾದುಕೊಂಡ. ಅದರ ಜೊತೆಗೆ ಕಮಲೋದರನ ಕೆರಳಿಚಿಯೂ ಕಾದುಕೊಂಡ. ಸಿಟ್ಟು ಭೀಷ್ಮ ಕೃಷ್ಣನನ್ನು ಕೆರಳಿಸಿಯೂ ಉಳಿಸ್ಕೊಂಡ ಅಂತ. ಭಗವಂತನನ್ನು ಕೆರಳಿಸಿ ಬದುಕುಳಿದವ್ರು ಯಾರೂ ಇಲ್ಲ. ಭಗವಂತನಿಗೆ ಕೋಪ ಬರೋ ಹಾಗೆ ಮಾಡಿ ಆಮೇಲೆ ಏನೂ ಆಗದಿದ್ದಾಗ ಮಾಡಿದವ್ರು ಯಾರೂ ಇಲ್ಲ. ಭಗವಂತನನ್ನು ಕೆರಳಿಸಿದವರು ಸತ್ತೋಗ್ಬಿಟ್ಟಿದ್ದಾರೆ. ಭೀಷ್ಮ ಹೌದಪ್ಪ, ಇವನು ಒಂದು ಜನ. ಭಗವಂತನನ್ನು ಕೆಣಕಿ ಭಗವಂತನಿಗೆ ಕ್ರೋಧ ಬರುವ ಹಾಗೆ ಮಾಡಿಯೂ ಸುರಕ್ಷಿತವಾಗಿ ಉಳ್ಕೊಂಡ್ಬಿಟ್ನಲ್ಲಪ್ಪ. ಹೇಗೆ ಹಾಗಾದ್ರೆ ಸಾಧ್ಯ ಆಗಿದ್ದಿದ್ದು? ಆಧರಿಸಿದನು ಪುಣ್ಯವೆಂದ ಅವನನ್ನು ತನ್ನ ಭಕ್ತಿಯಿಂದ. ಭೀಷ್ಮನು ಈ ಕಮಲೋದರನ ಕೆರಳಿಚಿಯು ಭಕುತಿಯೊಳ ಆಧರಿಸಿದನು. ತನ್ನ ಭಕ್ತಿಯಿಂದ ಇಷ್ಟನ್ನೆಲ್ಲ ಇವನು ಮಾಡಿದ ಅಂತ ಬ್ರಹ್ಮ ಹೇಳಿದಂತೆ. ಅಂದರೆ ಭಕ್ತಿ ಅಂತ ಹೇಳೋದೇ ಶ್ರೇಷ್ಠವಾದ್ದು. ಭಕ್ತಿ ಭಗವಂತನನ್ನು ಮೀರಿ ಇರ್ತಕ್ಕಂಥ ಒಂದು ಶಕ್ತಿ. ರಾಮಾಯಣದಲ್ಲಿ ಯಾವುದೋ ಒಂದು ಕತೆ ಬರುತ್ತೆ, ರಾಮಾಂಜನೇಯ ಅಂತ. ಅದು ವಾಲ್ಮೀಕಿಗಳು ಬರೆದದ್ದೇನಲ್ಲ. ಅಲ್ಲಿಯೂ ಹೀಗೆ ನಿನಗಿಂತಲೂ ನಿನ್ನ ನಾಮದ ಮಹಿಮೆಯೇ ಹೆಚ್ಚು ಅಂತ ಹೇಳುವಂಥ ಒಂದು ಸಂದರ್ಭ. ಇಲ್ಲಿಯೂ ಅಷ್ಟೇ, ಭೀಷ್ಮ ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ಹೇಳಿಬಿಟ್ಟ, ನಿನಗಿಂತಲೂ ನಿನ್ನ ನಾಮದ ಬಲವೇ ಹೆಚ್ಚು ಅಂತ. ಅದನ್ನೆಲ್ಲ ಕುಮಾರವ್ಯಾಸ ಒಟ್ಟಿನಲ್ಲಿ ಸೇರಿಸಿ ಈ ಸನ್ನಿವೇಶವನ್ನು ವೀರ ಹಾಗೂ ಭಕ್ತಿರಸದ ಸಮನ್ವಯದಲ್ಲಿ ಮಾಡಿಕೊಟ್ಟಿದ್ದಾನೆ. ಅದ್ಭುತವಾದಂಥ ವಿವರಣೆಗಳಿಂದ ಕೂಡಿದೆ. ಹಾಗೂ ಕೊನೆಯಲ್ಲಿ ಭಗವಂತನನ್ನು ಸ್ತುತಿಸುವಲ್ಲಿ ಇದು ಮುಕ್ತಾಯ ಆಗುತ್ತೆ. ವೇದ ಪಾರಾಯಣದ ಫಲ, ಗಂಗಾತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ವಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತಗಳು ಒಂದಕ್ಷರವ ಕೇಳ್ದರಿಗೆ, ಆಧರಿಸಿ